ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನೀವು ಇಲ್ಲಿಗೆ ಹೊಸೊಬ್ಬರಾಗಿರೆ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಇದು ಒಂದು ವೆರಿ 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 ಸ್ಪೆಷಲ್ ರೀಡಿಂಗ್ ಅನ್ಬೋದು. ಬಿಕಾಸ್ ನನಗೆ ಕಮೆಂಟ್ಸಲ್ಲಿ ತುಂಬ 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 ಜನದ್ದು ರಿಕ್ವೆಸ್ಟ್ ಬಂದಿತ್ತು to make a video on their feelings for you. Okay, ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ತುಂಬ ಎಕ್ಸ್ಟ್ರಾ ಮೆಸೇಜಸ್ ಇದೆ. ನಾನು ಫಸ್ಟೇ ಪುಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಪುಲ್ ಮಾಡ್ತೀನಿ ಅಂತಲೂ ಈಗ ನಾನು ಸದ್ಯದಲ್ಲೇ ಹೇಳ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಎನಿ ಟೈಮ್ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬೋದು, ನೀವು ನಂಬರ್ ಇದೆ ಆಲ್ರೆಡಿ. ಸೊ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಆ್ಯಂಡ್ ನಾನು ಓಕೆ, ಟ್ಯಾರೋ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಎನ್ರೋಲ್ ಮಾಡ್ಕೋಬೇಕು ಅಂತ ಇದ್ದೀರಾ, ನೀವು ಡೈರೆಕ್ಟಾಗಿ ಅದೇ ನಂಬರಿಗೆ ಮೆಸೇಜ್ ಹಾಕ್ಬೋದು. ಸೊ ಪೇಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ ಅದ್ರ ಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಏನರ ಬಗ್ಗೆ ವಿಡಿಯೋ ಅಂತ. ಎಸ್, ಮೋಸ್ಟ್ ಅವೈಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ದು ಫೀಲಿಂಗ್ಸ್ ಏನು ನಿಮ್ಮ ಮೇಲೆ, ಅವ್ರ ಇಂಟೆನ್ಷನ್ ಏನು ಅಂತ ಈ ವಿಡಿಯೋದಲ್ಲಿ ಒಂದು ಕ್ಲಿಯರಾಗಿ ನೋಡೋಣ. ಓಕೆ, ಸೊ ಏನೆಲ್ಲ ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂತ ಫಸ್ಟ್ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ರೆಡಿ ಕ್ಯಾಮ್ರಾದಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ನೀವು. ಸೊ ಹೌ ದೇ ಸಿ, ಅವ್ರನ್ನ ಯಾವ ಥರ ನೋಡ್ತಾರೆ, ಹೌ ದೇ ಫೀಲ್ ಅಬೌಟ್ ಯು, ಡೈರೆಕ್ಟ್ ಆನ್ಸರ್. ವಾಟ್ಸ್ ಬ್ಲಾಕಿಂಗ್ ದ್ಯಾಮ್, ಅವ್ರಿಗೇನೋ ಒಂದು ಫೀಲಿಂಗ್ಸ್ ಇದ್ರೂ, ಏನೋ ಒಂದು ಎಮೋಷನ್ಸ್ ಇದ್ರೂ ಏನು ಅವ್ರಿಗೆ ಬ್ಲಾಕ್ ಏನು ಮಾಡ್ತಾ ಇದೆ ನೋಡೋಣ. ಆ್ಯಂಡ್ ದೇರ್ ಇಂಟೆನ್ಷನ್, ವಾಟ್ ದೇ ವಾಂಟ್ ಟು ಟೆಲ್ ಯು, ಅವ್ರಿಗೆ ನಿಜವಾಗ್ಲೂ ನಿಮಗೆ ಏನು ಹೇಳಬೇಕು ಅನ್ನೋದನ್ನ ನೋಡೋಣ. ಆ್ಯಂಡ್ ದೆನ್ ದೇರ್ ನೆಕ್ಸ್ಟ್ ಮೂವ್ ಆ್ಯಂಡ್ ಪೊಟೆನ್ಷಿಯಲ್ ಔಟ್ಕಮ್. ಸೊ ಇಷ್ಟನ್ನು ನಾವು ಈ ರೀಡಿಂಗಲ್ಲಿ ಕವರ್ ಮಾಡ್ತೇವೆ. ಸೊ ಇವಾಗ ನೀವು ಆಪ್ಷನ್ ಚೂಸ್ ಮಾಡೋದಕ್ಕೂ ಮುಂಚೆ ನಾನು ಫಸ್ಟು ಆಪ್ಷನ್ಸ್ ಇಮೇಜಸ್ನ ನಾನು ಸ್ಕ್ರೀನ್ ಮೇಲೆ ಇವಾಗ ಹಾಕ್ತೀನಿ, ಚೂಸ್ ಮಾಡ್ಕೋಬೋದು. ಬಟ್ ಅದಕ್ಕೂ ಮುಂಚೆ ನಾನು ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಮೆಸೇಜಸ್ನ ಪುಲ್ ಮಾಡ್ತೀನಿ, ಓಕೆನಾ. ಸೊ ಇನ್ ಕೇಸ್ ಇದು ನಿಮ್ಮ ಪರ್ಸನ್ಗೆ ಏನಾದ್ರು ರಿಲೇಟ್ ಆದರೆ ಈ ಮೆಸೇಜಸ್, ನೀವು ಆ ಆಪ್ಷನ್ನೇ ಚೂಸ್ ಮಾಡ್ಬೋದು. ಫಸ್ಟಿಗೆ ಇವಾಗ ನಿಮ್ಮ ಮುಂದೆ 2 ಆಪ್ಷನ್ ಬರುತ್ತೆ. ಸೊ ಇಮೇಜಸ್ ಇದೆ ಅಷ್ಟೇ. ನಾನು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಪುಲ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ, ಇವಾಗ ನಾನು ಫಸ್ಟ್ ಆಪ್ಷನ್ ಅವರಿಗೆ 3 ಕ್ಯಾರೆಕ್ಟರಿಸ್ಟಿಕ್ನ ಪುಲ್ ಮಾಡ್ತಾಯಿದ್ದೀನಿ. ನಿಮ್ಮ ಪರ್ಸನ್ ಜೊತೆ, ನಿಮ್ಮ ಪರ್ಸನ್ ಬಗ್ಗೆ ಅದು ಹೇಗೋ ರಿಲೇಟ್ ಆಗ್ತಾ ಇದೆ ಅಂದರೆ ನೀವು ಆ ಆಪ್ಷನ್ನ ಚೂಸ್ ಮಾಡ್ಬೋದು, ಓಕೆನಾ. ಇನ್ ಕೇಸ್ ನಿಮಗೆ ಇಮೇಜಸ್ಸಲ್ಲೇ ಫೈನ್ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಮಾಡಿದ್ದೀನಿ, ನೀವು ಡೈರೆಕ್ಟಾಗಿ ಆ ಒಂದು ಟೈಮ್ ಸ್ಟ್ಯಾಂಪ್ಸಿಗೆ ಹೋಗ್ಬೋದು. ಸೊ ಇವಾಗ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಇದು ನಿಮ್ಮ ಪರ್ಸನ್ ಅಥವಾ ನಿಮ್ಮ ಮೈಂಡಲ್ಲಿರೋ ಪರ್ಸನ್ಗೆ ರಿಲೇಟ್ ಆದರೆ ಎಸ್, ಯು ಕ್ಯಾನ್ ಚೂಸ್ ದ ಫಸ್ಟ್ ಆಪ್ಷನ್. ಆ್ಯಂಡ್ ಒನ್ ಥಿಂಗ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಮೋಟಿವೇಟ್ ಮಾಡುತ್ತೆ. ಬಿಕಾಸ್ ಜಸ್ಟ್ ಮೋಟಿವೇಟ್ಸ್. ಆ್ಯಂಡ್ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್, ಆ್ಯಂಡ್ ಕಮೆಂಟ್ ಮಾಡಿ, ಕೊನೆವರೆಗೂ ನೋಡಿ ಮೆಸೇಜಸ್ನ. ಸೊ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ ಚೂಸ್ ಮಾಡಿದವ್ರಿಗೆ ಇದಾಗಿರುತ್ತೆ ನಿಮ್ಮ ಪರ್ಸನ್ ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಂಡ್ ಸಮ್ಟೈಮ್ಸ್ ಇದು ಮಿರರ್ ಇಮೇಜು ಆಗ್ಬೋದು, ಅಂದರೆ ನಿಮ್ಮ ಪರ್ಸನ್ಗಷ್ಟೇ ಅಲ್ಲ, ನಿಮಗೂ ರಿಲೇಟ್ ಆಗ್ಬೋದು. ವಿಚ್ ಇನ್ ಕೇಸ್ ಅವ್ರಿಗೆ ಕೈಂಡ್ ಆಫ್ ಡಾರ್ಕ್ ಮ್ಯಾಜಿಕ್ಸಲ್ಲಿ ಬಿಲೀವ್ ಮಾಡ್ತಾ ಇದ್ದರೆ, ಸಮಥಿಂಗ್ ಏನೋ, ಅಥವಾ ಡಾರ್ಕ್ ಥಿಂಗ್ಸಲ್ಲಿ ಬಿಲೀವ್ ಮಾಡ್ತಾ ಇದ್ದರೆ, ಡಾರ್ಕ್ ಅಥವಾ ನೈಟ್ ಆದಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡೋದು ಅಂದರೆ, ಅಥವಾ ಜಸ್ಟ್ ಒನ್ ಮೋರ್ ಥಿಂಗ್ ಈಸ್, ಅವರಿಗೆ ಹಾರರ್ ಮೂವಿ ಅಂದರೆ ಅಥವಾ ಡಾರ್ಕ್ ಮ್ಯಾಜಿಕ್ ಮೂವಿ ಬಗ್ಗೆ ಎಲ್ಲ ಇಷ್ಟ ಇದ್ದರೆ, ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ಎಸ್, ನಿಮ್ಮ ಪಾರ್ಟ್ನರ್ದು ಅಥವಾ ನಿಮ್ಮದು ಫಸ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ನಿಮಗಿಷ್ಟ ಇದ್ರೂ ಈ ಫಸ್ಟ್ ಆಪ್ಷನ್ನ ಚೂಸ್ ಮಾಡ್ಬೋದು, ನಿಮಗೆ ಇದು ಮೆಸೇಜ್ ಅಂತ. ನೆಕ್ಸ್ಟ್ ಮೆಸೇಜ್ ನೋಡೋಣ. ನೆವರ್ತ್ಲೆಸ್
ಪಾಸಿಬಿಲಿಟೀಸ್ ಇದೆ. ಎಲ್ಲ ಸಿಚುವೇಶನ್ನು ಅವ್ರು ಇಗ್ನೋರ್ ಮಾಡ್ಕೊತ ಹೋಗ್ತಾ ಇದ್ರೆ, ಇವತ್ತು ಬೇಡ ನಾಳೆ ಮಾಡೋಣ ಆ ಥರ ಒಂದು ಲೇಸಿನೆಸ್ನ ತೋರಿಸ್ತಾ ಇದ್ದರೆ ಈ ಒಂದು ಫಸ್ಟ್ ಆಪ್ಷನ್ನ ನೀವು ಚೂಸ್ ಮಾಡಬಹುದು. ಸ್ಟಿಲ್ ಮೋರ್ ಕ್ಲಾರಿಟಿ ಕೊಡೋಣ. ಸಾರಿ. ಸೊ ಸ್ಟಿಲ್ ಮೋರ್ ಮೆಸೇಜಸ್. ಹೇಟ್ ಲವ್ ಪಾಸಿಬಿಲಿಟೀಸ್ ಇದೆ. ನೀವು ಮೈಂಡಲ್ಲಿರೋ ಪರ್ಸನ್ ಲವ್ನ ಹೇಟ್ ಮಾಡ್ತಾರೆ, ಅಥವಾ ನೀವು ಡೈರೆಕ್ಟಾಗಿ ಹೇಳಿರೋದನ್ನ ಕೇಳಿಸ್ಕೊಂಡಿರಬಹುದು ದಟ್ ದೆ ಹೇಟ್ ಲವ್ ಅಂತ. ಪಾಸಿಬಿಲಿಟೀಸ್ ಇದೆ. ನೀವು ಅದನ್ನು ನಂಬಕ್ಕೆ ಹೋಗಿರಲಿಲ್ಲ ಅನಿಸುತ್ತೆ ಕಂಪ್ಲೀಟಾಗಿ, ಬಟ್ ಇಟ್ಸ್ ಕೈಂಡ್ ಆಫ್ ಇಂಡಿಕೇಶನ್ that this person is a completely different, I'm not gonna say weird ಅಂತ, ಬಟ್ ಒಂದು ಗ್ರೂಪಲ್ಲಿದ್ದರೆ ದೇ ಡೋಂಟ್ ವಾಂಟ್ ಟು ಬಿಲಾಂಗ್ ಇನ್ ದ್ಯಾಟ್ ಗ್ರೂಪ್. ಯೂನಿಕ್ ಆಗಿರ್ತಾರೆ ಅಥವಾ ಯೂನಿಕ್ ಆಗಿದ್ದಾರೆ, ಯೂನಿಕಾಗಿ ಥಿಂಕ್ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ದಿಸ್ ವಾಸ್ ಅಬೌಟ್ ದ ಫಸ್ಟ್ ಗ್ರೂಪ್ ಚೂಸ್ ಮಾಡಿದವರಿಗೆ. ನೆಕ್ಸ್ಟ್ ನೋಡೋಣ ಸೆಕೆಂಡ್ ಗ್ರೂಪ್ ಅಥವಾ ಸೆಕೆಂಡ್ ಇಮೇಜಸ್ ಚೂಸ್ ಮಾಡಿದವರಿಗೆ. ಡಬಲ್ ಕನ್ಫರ್ಮೇಷನ್ ಆದರೂ ಆಗಿರಬಹುದು. ಇನ್ ಕೇಸ್ ಫಸ್ಟ್ ಮೆಸೇಜಸ್ ನಿಮಗೆ ರಿಲೇಟ್ ಆಗಿಲ್ಲ ಅಂದರೆ ನೀವು ಸೆಕೆಂಡ್ ಗ್ರೂಪಿಗೆ ಬಂದಿರಬಹುದು. ಸೊ ನೋಡೋಣ ನಿಮಗೇನಿದೆ ಅಂತ. ಓಕೆ, ಹಾಲಿಡೇ ಪಾಸಿಬಿಲಿಟೀಸ್ ಇದೆ. ಈ ಪರ್ಸನ್ಗೆ ತುಂಬ ರಜಾ ಹಾಕ್ಬೋದು. ಈ ಪರ್ಸನ್ ಕೆಲಸಕ್ಕಾದರೂ ಆಗಿರ್ಬೋದು, ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸಲ್ಲಿ ನೀವು ಇವ್ರನ್ನ ಅಬ್ಸರ್ವ್ ಮಾಡಿದರೆ ಇವ್ರು ತುಂಬ ರಜಾ ಹಾಕ್ತಾಯಿದ್ರು, ಬಂಕ್ ಮಾಡೋದು ಜಾಸ್ತಿ ಇವರು. ಆ್ಯಂಡ್ ರಜಾ ಅಂದರೆ ತುಂಬ ಇಷ್ಟ ಇವರಿಗೆ. ಓದೋದು ಅಂದರೆ ಇಷ್ಟ ಇಲ್ಲ, ಸಿನ್ಸಿಯರ್ ಆಗಿರೋಣ ಅಂದರೆ ಇಷ್ಟ ಇಲ್ಲ. ಪಾಸಿಬಿಲಿಟೀಸ್ ಇದೆ ಈ ಪರ್ಸನ್ಗೆ ರಜಾ ಹಾಕ್ಕೊಂಡು ಮಜಾ ಮಾಡೋಣ ಅಂದರೆ, ಆ ಥರ ಎಂಜಾಯ್ ಮಾಡೋದು ಅಂದರೆ ತುಂಬ ಇಷ್ಟ. ಪಾಸಿಬಿಲಿಟೀಸ್ ಇದೆ ಅವರಿಗೆ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಇದೆ, ಅಥವಾ ಚೈಲ್ಡ್ಹುಡ್ ಫ್ರೆಂಡ್ಸ್ ತುಂಬ ಇದೆ ಅಂತ. ನೆಕ್ಸ್ಟ್ ನೋಡೋಣ. ಸ್ಮೈಲ್. ಐ ಫೀಲ್ ಈ ಪರ್ಸನ್ದು ಸ್ಮೈಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಪರ್ಸನ್ ಯಾರೇ ಒಬ್ಬರು ಸ್ಟ್ರೇಂಜರ್ ಬಂದ್ರೂ ದೇ ವಿಲ್ ಕೀಪ್ ಅಪ್ ದ್ಯಾಟ್ ಸ್ಮೈಲ್, ಅಥವಾ ಎಂಥ ಕಷ್ಟದ ಸಿಚುವೇಶನ್ ಅಲ್ಲೂ ದೇ ವಿಲ್ ಕೀಪ್ ಅಪ್ ದ್ಯಾಟ್ ಸ್ಮೈಲ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎವ್ರಿ ಟೈಮ್ ಅವ್ರ ಫೇಸಲ್ಲಿ ಸ್ಮೈಲ್ ಇರುತ್ತೆ. ಒಬ್ಬೊಬ್ರು ಹೇಳ್ತಾರಲ್ವ ಇವ್ರದ್ದು ನಗು ಮುಖ ಅಂತ ಹೇಳ್ತಾರಲ್ವ, ಏನು ನಗಾಡಲಿಲ್ಲ ಅಂದ್ರೂ ಕೈಂಡ್ ಆಫ್ ನಗಾಡೋ ಥರ ಇರುತ್ತೆ ಅವ್ರದ್ದು ಫೇಸ್. ಪಾಸಿಬಿಲಿಟೀಸ್ ಇದೆ ಈ ಪರ್ಸನ್ದು ಸ್ಮೈಲ್ ಅಥವಾ ಫೇಸ್ ಒಂಥರ ಸ್ಮೈಲಿ ಫೇಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋಣ ಏನು ಮೆಸೇಜಸ್ ಇದೆ ಅಂತ. ಸ್ಕ್ರೀಮ್. ನಿಮ್ಮ ಜೊತೆ ಯಾವಾಗಲೂ ಒಂದು ಸಿಚುವೇಶನ್ ಕಳಿಬೇಕಾದ್ರೆ ಈ ಪರ್ಸನ್ ಜೋರಾಗಿ ಕಿರ್ಚ್ಕೊಂಡಿರೋದು ಅಥವಾ ನಿದ್ದೆ ಟೈಮಲ್ಲಿ ಕಿರ್ಚ್ಕೊಳ್ಳೋ ಅಭ್ಯಾಸ ಇವ್ರಿಗೆ ಜಾಸ್ತಿ ಇದ್ದರೆ ಸೆಕೆಂಡ್ ಗ್ರೂಪ್ ನಿಮ್ಮದಾಗಿರುತ್ತೆ. ಸೊ ಇದಿಷ್ಟು ಮೆಸೇಜಸ್ ಫಾರ್ ದ ಸೆಕೆಂಡ್ ಗ್ರೂಪ್. ಓಕೆ, ಇದು ರಿಲೇಟ್ ಆಯಿತು ಅಂದರೆ ನೀವು ಆಬ್ವಿಯಸ್ಲಿ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡ್ಬೋದು. ಇದು ನಿಮ್ಮ ಪಾರ್ಟ್ನರ್ಗಂತಲ್ಲ, ನಿಮಗೂ ಇನ್ ಕೇಸ್ ರಿಲೇಟ್ ಆದ್ರೂ ಯು ಗೈಸ್ ಕ್ಯಾನ್ ಚೂಸ್ ದ ಫಸ್ಟ್ ಆಪ್ಷನ್ ಆ್ಯಂಡ್ ದ ಸೆಕೆಂಡ್ ರೆಸ್ಪೆಕ್ಟಿವ್ಲಿ. ಸೊ ನೆಕ್ಸ್ಟ್ ಇವಾಗ ಮೇನ್ ಮೆಸೇಜ್ಗೆ ಬರೋಣ. ಸೊ ಯಾ, ಫಾರ್ ದ ಫಸ್ಟ್ ಗ್ರೂಪ್ ಯಾರೆಲ್ಲ ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಅವ್ರು ನಿನ್ನ ಯಾವ ಥರ ನೋಡ್ತಾರೆ ಫಸ್ಟಾಗಿ ಅಂತ. ಫಾರ್ ದ ಫಸ್ಟ್ ಗ್ರೂಪ್, ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಗೈಸ್ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮೀನ್ಸ್ ಅ ಲಾಟ್, ನನಗೂ ಗ್ರೋತಿಗೆ ಹೆಲ್ಪ್ ಆಗುತ್ತಲ್ವ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗಾರು ಹೇಳಬೇಕು ಈ ಮೆಸೇಜ್ ಬಗ್ಗೆ, ಮೆಸೇಜನ್ನು ತಿಳಿಸ್ಬೇಕು ಅಂದರೆ ಪ್ಲೀಸ್ ಹೇಳ್ಬೋದು, ಶೇರ್ ಮಾಡ್ಬೋದು ಅಂತ ಹೇಳ್ತಾ, ಓಕೆ ನಾನು ನೀರೆಲ್ಲ ಕುಡ್ಕೊಂಡಿದ್ದೀನಿ. ವಿಲ್ ಸ್ಟಾರ್ಟ್ ದ ರೀಡಿಂಗ್. ಫಸ್ಟ್ ಮೆಸೇಜ್, ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ, ಅವ್ರ ಕಣ್ಣಿಗೆ ನೀವು ಯಾವ ಥರ ಕಾಣ್ತೀರ. ಆಲ್ರೈಟ್, ದೇರ್ ಈಸ್ ನೈಟ್ ಆಫ್ ಸ್ವಾರ್ಡ್ಸ್. ಪಾಸಿಬಿಲಿಟೀಸ್ ಇದೆ ನೀವು ಮಾತಾಡಬೇಕಾದ್ರೆ ಅಥವಾ ನಿಮ್ಮ ಫಸ್ಟ್ ಅಪಿಯರೆನ್ಸ್ ಅಂತ ನೋಡ್ತಾ ಇದ್ದೀನಿ. ಕೈಂಡ್ ಆಫ್ ಅವ್ರಿಗೆ ಅನಿಸಿರುತ್ತೆ ಕೈಂಡ್ ಆಫ್ ಅ ರ್ಯಾಶ್ ಪರ್ಸನ್ ಅಥವಾ ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್ ಅಂದ್ಕೊಂಡಿದ್ದಾರೆ, ಡೌಟೇ ಇಲ್ಲ. ಬಟ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ
ಸ್ಟಾರ್ಟಿಂಗೆ ಅವರೊಂಥರ ನಿಮ್ಮನ್ನ ಕೈಂಡ್ ಆಫ್ ಎಕ್ಸ್ಟ್ರೋವರ್ಟ್ ಪರ್ಸನ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಕೈಂಡ್ ಆಫ್ ರ್ಯಾಶ್ ಪರ್ಸನ್ ಆಗಿರ್ಬೋದು. ಇವ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅನ್ನೋದನ್ನ ನೋಡಿರ್ತಾರೆ. ಪಾಸಿಬಿಲಿಟೀಸ್ ಇದೆ ಅವ್ರು ನಿಮ್ಮನ್ನ ಫಸ್ಟ್ ನೋಡಿದಾಗ ನೀವು ಅವ್ರನ್ನ ಅಬ್ಸರ್ವ್ ಮಾಡಿರಲ್ಲ ಜಾಸ್ತಿ, ಬಿಕಾಸ್ ಆಬ್ವಿಯಸ್ಲಿ ಅವ್ರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದಾಗ ಎಲ್ಲೋ ಒಂದು ಕಡೆ ನೀವು ಸ್ಲೋ ಡೌನ್ ಆಗ್ತೀರಾ, ಎಲ್ಲೋ ಒಂದು ಕಡೆ ನೀವೂ ಒಂದು ಸ್ವಲ್ಪ ಕಾಮ್ ಡೌನ್ ಪರ್ಸನ್ ಆಗಿ ಆ್ಯಕ್ಟ್ ಮಾಡ್ತೀರಾ ಅಲ್ವಾ. ಸೊ ಐ ಫೀಲ್ ಲೈಕ್ ನೀವು ಅಬ್ಸರ್ವ್ ಮಾಡಿಲ್ಲ ಅವ್ರು ನಿಮ್ಮನ್ನ ಯಾವತ್ತೂ ಫಸ್ಟ್ ಸೈಟಲ್ಲಿ ನಿಮ್ಮನ್ನ ನೋಡಿದ್ದಾರೆ ಅಂತ. ಬಿಕಾಸ್ ಐ ಆಮ್ ಫೀಲಿಂಗ್ ಲೈಕ್ ಅವ್ರು ನಿಮ್ಮನ್ನ ನೋಡೋಷ್ಟೊತ್ತಿಗೆ ನೀವು ಕಂಪ್ಲೀಟ್ಲಿ ಬ್ಯುಸಿ ಸಿಚುವೇಶನಲ್ಲಿದ್ದಿರಿ ಅಥವಾ ಬ್ಯುಸಿ ಸಿಚುವೇಶನ್ ಒಳಗಿದ್ರಿ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಯಾರ ಜೊತೆನೋ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅವ್ರು ನಿಮ್ಮನ್ನ ಫಸ್ಟ್ ನೋಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಯಾರ ಜೊತೆನೋ ಒಂದು ರ್ಯಾಶ್ ಕಾನ್ವರ್ಸೇಷನ್ ಮಾಡ್ತಿರ್ಬೇಕಾದ್ರೆ ನೋಡಿದ್ದಾರೆ ಅವ್ರು ನಿಮ್ಮನ್ನ ಅಂತ ನೋಡ್ತಾ ಇದ್ದೀನಿ. ಆರ್ ಸಮ್ ಪೀಪಲ್ಗೆ ನಿಮ್ಮನ್ನ ಅವರು ನೀವು ಎಲ್ಲೋ ಟ್ರಾವೆಲ್ ಮಾಡಬೇಕಾದ್ರೆ ಅವ್ರು ನಿಮ್ಮನ್ನ ಫಸ್ಟ್ ನೋಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ವಾಟ್ ಎವರ್ ಇಟ್ ಈಸ್, ನಿಮ್ಮನ್ನ ಕಂಪ್ಲೀಟ್ಲಿ ಒಂದು ಎಕ್ಸ್ಟ್ರೋವರ್ಟ್ ಥರ ನೋಡ್ತಾರೆ ಅವರು. ಆ್ಯಂಡ್ ಯಾವುದಾದ್ರು ಸಿಚುವೇಷನಲ್ಲಿ ಏನಾದ್ರು ಎದ್ಬಿಟ್ಟು ಹೇಳಬೇಕು ಅಂದರೆ ನೀವು ಸಂಕೋಚ ಇಲ್ಲದೇ ಹೇಳ್ತೀರಾ. ಆ್ಯಂಡ್ ಯು ಆರ್ ವೆರಿ ಇಂಡಿಪೆಂಡೆಂಟ್ ಆ್ಯಂಡ್ ಎಕ್ಸ್ಟ್ರೋವರ್ಟ್ ಪರ್ಸನ್. ಬಿಕಾಸ್ ಫಾರ್ ಎನ್ ಎಕ್ಸಾಂಪಲ್, ಇವಾಗ ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ಗ್ರೂಪಲ್ಲಿ ಏನಾದ್ರು ಡಿಸ್ಕಷನ್ ಆಗ್ತಿರ್ಬೇಕಾದ್ರೆ ಎಲ್ಲರೂ ಒಂದು ಎಕ್ಸ್ಟ್ರೋವರ್ಟ್ ಥರ ನಿಂತ್ಬಿಟ್ಟು ಏನೋ ಕಾನ್ಫಿಡೆನ್ಸ್ ಆಗಿ ಎಲ್ಲರೂ ಹೇಳಲ್ಲ. ಪಾಸಿಬಿಲಿಟೀಸ್ ಇದೆ ಒಂದು ಗ್ರೂಪ್ ಸಿಚುವೇಶನ್ ಆಗ್ತಾಯಿತ್ತು, ಆ ಒಂದು ಗ್ರೂಪ್ ಸಿಚುವೇಶನಲ್ಲಿ ನೀವು ಎಲ್ಲರ ಮುಂದೆ ನಿಂತು ಏನೋ ಒಂದು ಆನ್ಸರ್ ಮಾಡೋದಾಗಲಿ ಏನೋ ಮಾಡಿದ್ದೀರಾ. ಸೊ ಒಂದು ಡಿಬೇಟ್ ಕಾಂಪಿಟೇಷನ್ ಇತ್ತು ಅನಿಸುತ್ತೆ ಆ ಟೈಮಲ್ಲಿ ನೀವು ಅವರು ಮೀಟ್ ಆಗಿರೋದು. ಒಂದು ಕಾಂಪಿಟೇಟಿವ್ ಸಿಚುವೇಶನ್ ಇತ್ತು ಅನಿಸುತ್ತೆ, ಆವಾಗ ನೀವು ಅವರು ಮೀಟ್ ಆಗಿರೋದು ಅಥವಾ ಅವ್ರು ನಿಮ್ಮನ್ನ ಫಸ್ಟ್ ನೋಡಿರೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಆ ಮೂಮೆಂಟಲ್ಲೇ ಅವ್ರು ಅಂದ್ಕೊಂಡಿರ್ತಾರೆ ಯು ಆರ್ ವೆರಿ ವೆರಿ ಇಂಡಿಪೆಂಡೆಂಟ್ ಎಟ್ ದ ಸೇಮ್ ಟೈಮ್ ಕಾಂಪಿಟೇಟಿವ್ ಪರ್ಸನ್. ಯಾವ ಒಂದು ಕಾಂಪಿಟೇಟಿವ್ ಸಿಚುವೇಶನ್ ಇದ್ರೂ ನೀವು ಹಿಂದೆ ಹೋಗೋರಲ್ಲ. ಯು ಡೋಂಟ್ ವಾಂಟ್ ಟು ಫಾಲ್ ಬ್ಯಾಕ್, ಫಾರ್ವರ್ಡ್ ಮೂಮೆಂಟ್ ಆಗ್ತಾ ಇರ್ತೀರ. ಆ್ಯಂಡ್ ಗಿವ್ ಅಪ್ ಈಸಿಯಾಗಿ ಮಾಡಲ್ಲ ನೀವು ಅನ್ನೋದನ್ನ ಮೇಯ್ನಾಗಿ ಇವ್ರು ನೋಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್ ಥರ ಕಾಣ್ತಾ ಇದ್ದೀರಾ ನೀವು. ಈ ಕಾರ್ಡ್ ನೋಡ್ಬೋದು, ಒಂಥರ ಏರ್ ನಿಲ್ತಾನೆ ಇಲ್ಲ, ಲೈಕ್ ಎವ್ರಿಥಿಂಗ್ ಈಸ್ ಇನ್ ಮೂಮೆಂಟ್. ಸೊ ದೇ ಫೈಂಡ್ ಯು ವೆರಿ ವೆರಿ 100% ಎಕ್ಸ್ಟ್ರೋವರ್ಟ್ ಪರ್ಸ್ನಾಲಿಟಿ ಥರ ನೋಡ್ತಾ ಇದ್ದಾರೆ. ಸೊ ಇವಾಗ ನೋಡೋಣ ಡೈರೆಕ್ಟ್ ಆನ್ಸರ್ ಫಾರ್ ಯೋರ್ ಕ್ಯೂರಿಯಾಸಿಟಿ, ಹೌ ದೇ ಫೀಲ್ ಅಬೌಟ್ ಯು. ನೋಡೋಣ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅವರು ಅಂತ. ಪೇಜ್ ಆಫ್ ಸ್ವರ್ಡ್ಸ್, ಐ ಫೀಲ್ ಲೈಕ್ ಅವರಿಗೇನೋ ಹೇಳಬೇಕು ನಿಮಗೆ. ಬಿಕಾಸ್ ಪೇಜ್ ಆಫ್ ಸ್ವರ್ಡ್ಸ್ ಏನು ಹೇಳುತ್ತೆ ಅಂದರೆ ಒಂದು ಕಮ್ಯುನಿಕೇಷನ್ ಬಗ್ಗೆ ಹೇಳುತ್ತೆ. ಪೇಜ್ ಆಫ್ ಸ್ವರ್ಡ್ಸ್ ಬಂತು ಅಂದರೆ ಅಲ್ಲಿ ಯಾವುದೋ ಒಂದು ಮೆಸೇಜ್ ಇದೆ ನಿಮಗೋಸ್ಕರ ಅಂತ ನೋಡ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಇಫ್ ಯು ಗಾಯ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಒನ್ ಥಿಂಗ್, ಬಿಕಾಸ್ ಇಲ್ಲಿ ಸ್ವರ್ಡ್ಸ್ ನೋಡ್ಬೋದು ನೀವು. ಸ್ವರ್ಡ್ಸ್ ಬಂದಾಗೆಲ್ಲ ಸಮಥಿಂಗ್ ರಿಲೇಟೆಡ್ ಟು ಆನ್ಲೈನ್ ನಾವು ರಿಲೇಟ್ ಮಾಡ್ಬೋದು, ಸಮಥಿಂಗ್ ರಿಲೇಟೆಡ್ ಟು ಕಮ್ಯುನಿಕೇಷನ್ ನಾವು ರಿಲೇಟ್ ಮಾಡ್ಬೋದು, ಸಮಥಿಂಗ್ ರಿಲೇಟೆಡ್ ಟು ಮೆಸೇಜ್. ಎಟ್ ದ ಸೇಮ್ ಟೈಮ್ ಪೇಜಸ್ ಇದೆ ಅಲ್ವಾ, ಅದೊಂದು ಇಮ್ಮೆಚ್ಯೂರ್ ಥಿಂಗ್. ಸೊ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಡೀಪಾಗಿ ಇನ್ನೂ ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ ಅನ್ನೋದನ್ನ ಒನ್ ಥಿಂಗ್ ನೋಟಿಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವರು ನಿಮ್ಮನ್ನ ಹಾಗೆ ದೂರದಲ್ಲಿ ನೋಡಿದ್ದಾರೆ ಬಿಟ್ಟರೆ ನಿಮ್ಮನ್ನ ಡೀಪಾಗಿ ಮಾತಾಡ್ಸಿಲ್ವೇನೋ ಟಿಲ್ ನಾವು, ಅಥವಾ ಡೀಪಾಗಿ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡೋ ಚಾನ್ಸ್ ಅವರಿಗೆ ಸಿಕ್ಕಿಲ್ವೇನೋ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ನೈಟಲ್ಲಿ ಪೇಜಸ್ ಬಂದಿರೋದನ್ನ ನೋಡ್ಬೋದು ನೀವೇನೆ. ಇಟ್ಸ್ ನಾಟ್ ರಿಯಲಿ ಅ ವೆರಿ ಮೆಚ್ಯೂರ್ಡ್ ಕಾರ್ಡ್, ಓಕೆನಾ. ಇನ್ ಕೇಸ್ ಕಿಂಗ್ ಬಂದಿದ್ರೆ ಇದ್ರ ಬದಲು ಅಥವಾ ಕ್ವೀನ್ ಬಂದಿದ್ರೆ ಇಟ್ಸ್ ಕೈಂಡ್ ಆಫ್ ಎನ್ ಅಂಡರ್ಸ್ಟ್ಯಾಂಡಿಂಗ್. ಈ ಪರ್ಸನ್ನು ಒಂದು ಡಿಫ್ರೆಂಟ್ ಮೈಂಡ್ಸೆಟ್ಟಲ್ಲಿದ್ದಾರೆ ಅಥವಾ ಮೆಚ್ಯೂರ್ಡ್ ಮೈಂಡ್ಸೆಟ್ ಪೊಸಿಷನಲ್ಲಿದ್ದಾರೆ ಅಂತ. ಬಟ್ ಇಲ್ಲಿ ನಿಮಗೆ 2 ಪೇಜಸ್ ಬಂದಿರೋದ್ರಿಂದ ಯು ಕ್ಯಾನ್ ಮೇಕ್ ಔಟ್ ದ್ಯಾಟ್ ದಿಸ್ ಇವರಿಗಿನ್ನೂ ನಿಮ್ಮ ಬಗ್ಗೆ ಅಷ್ಟು ಡೀಪಾಗಿ ಗೊತ್ತಿಲ್ಲ. ಆ್ಯಂಡ್ ಗೊತ್ತಿದ್ರೂ ನಿಮ್ಮನ್ನ ಒಂದು ಚೈಲ್ಡಿಶ್ ವೇಯಲ್ಲಿ ನೋಡ್ತಾ ಇದ್ದಾರೆ, ಅಷ್ಟು ಸೀರಿಯಸ್ ಆಗಿ ಇದಕ್ಕೊಂದು ಥಾಟ್ ಕೊಟ್ಟಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಇಲ್ಲಿ ಪೇಜಸ್ ಬಂದಿದೆ ಅಂದರೆ ಇಟ್ಸ್ ಅ ಮೆಸೇಜ್ ಕಾರ್ಡ್. ಏನೋ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅವರಿಗೆ.
ಏನೋ ನಿಮಗೊಂದು ಹೇಳಬೇಕಾಗಿದೆ ಅವರಿಗೆ, ಅಥವಾ ಇಟ್ಸ್ ಅ ಕ್ಯೂರಿಯಾಸಿಟಿ ಕಾರ್ಡ್ ಎಟ್ ದ ಸೇಮ್ ಟೈಮ್ ಪೇಜಸ್ ಬಂದರೆ. ಸೊ ಅವ್ರಿಗೇನೋ ಒಂಥರ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ ತಿಳ್ಕೊಳ್ಳೋದು, ಅವ್ರಿಗೇನೋ ನಿಮ್ಮ ಮೇಲೆ ಒಂಥರ ಸಸ್ಪೆನ್ಸಿವ್ ಆಗಿದೆಯಲ್ಲ. ಬಿಕಾಸ್ ಇಲ್ಲಿ ನೋಡ್ಬೋದು ಲೈಕ್ ನಿಮ್ಮ ಸುತ್ತಮುತ್ತ ಇರ್ಬೇಕಾದ್ರೆ ಏನೋ ಒಂದು ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ, ಯಾರೋ ಒಬ್ಬರು ನಿಮ್ಮ ಸುತ್ತಮುತ್ತ ಇರ್ತಾರೆ, ಅಥವಾ ಐ ಫೀಲ್ ಏನೋ ಒಂದು ಮಾತಾಡ್ಸೋಕ್ಕೆ ಇವ್ರು ಬಂದಿದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ಮಾತಾಡ್ಸೋಕ್ಕೆ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಈ ಪರ್ಸನ್ ಏನು ನೀವು ನಿಮ್ಮ ಮನಸ್ಸಲ್ಲಿ ಅನ್ಕೊತಾ ಇದ್ದಾರೆ, ಅವರಿಗೆ ನಿಮ್ಮ ಬಗ್ಗೆ ಫುಲ್ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಬಗ್ಗೆ ABCDನೂ ಗೊತ್ತಿಲ್ಲ ಅಂದ್ರೂ ಅದು ತಪ್ಪಾಗಲ್ಲ. ಸೊ ತುಂಬ ಕ್ಯೂರಿಯಾಸಿಟಿ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಐ ಡೋಂಟ್ ಥಿಂಕ್ ನಿಮ್ಮ ಬಗ್ಗೆ ತುಂಬ ಡಿಸ್ಕಸ್ ಬೇರೆಯವ್ರ ಜೊತೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಡೆಫಿನೆಟ್ಲಿ ಇನ್ ಕೇಸ್ ನೀವು ಸೋಷಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದರೆ ನಿಮ್ಮ ಸೋಷಲ್ ಮೀಡಿಯಾನ ಅವ್ರು ಸ್ಟಾಕ್ ಮಾಡ್ತಾ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಆರ್ ಎಲ್ಸ್ ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಸೋಷಲ್ ಮೀಡಿಯಾ ಹ್ಯಾಂಡಲ್ ಇಸ್ಕೊಂಡು ನಿಮ್ಮ ಪ್ರೊಫೈಲ್ನ ಸ್ಟಾಕ್ ಮಾಡೋದು ಎಲ್ಲ ತುಂಬ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ನೀವಿನ್ನೂ ಒಂದು ಕಾಲೇಜ್ ಫೇಸಲ್ಲಿ ಇದ್ದೀರಾ ಅನಿಸ್ತಾ ಇದೆ, ಅಥವಾ ನೀವೇನೋ ಇನ್ನೂ ಒಂದು ಸ್ಟಡೀಸಲ್ಲಿ ಇದ್ದೀರಾ, ಓದ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಮನೇಲಿ ಯಾರೋ ಓದ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ. ನೆಕ್ಸ್ಟ್ ಕ್ವೆಶನ್, ಏನು ಬ್ಲಾಕ್ ಮಾಡ್ತಾ ಇದೆ? ಲೈಕ್ ಇಷ್ಟು ಕ್ಯೂರಿಯಾಸಿಟಿ ಇದ್ದರೆ ನಿಮ್ಮ ಮೇಲೆ, ಇಷ್ಟು ಒಂದು ಥಾಟ್ ಪ್ರೊಸೆಸ್ ಇದ್ದರೆ, ವಾಟ್ ಈಸ್ ಬ್ಲಾಕಿಂಗ್ ದೆಮ್? ಯಾಕೆ ಬ್ಲಾಕ್ ಮಾಡ್ತಾ ಇದೆ ಅವರಿಗೆ? ಕಾನ್ವರ್ಸೇಷನ್ ಯಾಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ? ಡೆತ್ ಒಂದು ಎಂಡಿಂಗ್ನ ಇಂಡಿಕೇಟ್ ಮಾಡುತ್ತೆ. ಡೆತ್ ಒಂದು ಐ ಫೀಲ್ ತುಂಬ ಜನ ಇಲ್ಲಿ ಏನು ಕ್ವೆಶನ್ ಮಾಡ್ತಾ ಇದ್ದೀರಾ, ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಬಿಕಾಸ್ ಎಗೇನ್ ಸ್ಪೋರ್ಟ್ಸ್ ಬಂತು ಅಂದರೆ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ನಿಮ್ಮ ಅವರ ಮಧ್ಯ ಇದೆಯಲ್ಲ, ಸಿಚುವೇಶನ್ ಇದೆಯಲ್ಲ, ಒಂದು ಬ್ಯಾಲೆನ್ಸ್ಡ್ ಸಿಚುವೇಶನ್ ಆಗಿಲ್ಲ, ಒಂದು ಗಜಿಬಿಜಿ ಸಿಚುವೇಶನಲ್ಲಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅವ್ರಿಗೆ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಏನೋ ಕಾನ್ವರ್ಸೇಷನ್ ಮಾಡಬೇಕು, ನಿಮಗೇನೋ ಒಂದು ಮೆಸೇಜ್ನ ತಲುಪಿಸ್ಬೇಕು, ಬಟ್ ಆಗ್ತಾಯಿಲ್ಲ. ಸೊ ಇಟ್ಸ್ ಬಿಕಾಸ್ ಆಫ್ ನಿಮ್ಮ ಇಬ್ಬರ ಮಧ್ಯೆ ಒಂದು ಎಂಡಿಂಗ್ ಆಗಿದೆ, ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅಥವಾ ಆಲ್ರೆಡಿ ಒಂದು ಗ್ರೋನ್ ಅಪ್ ಕನೆಕ್ಷನ್ ಇತ್ತು. ತುಂಬ ಇಯರ್ಸ್ ನೀವು ಒಟ್ಟಿಗೆ ಇದ್ವಿ, ತುಂಬ ಮಂತ್ಸ್ ನೀವು ಒಟ್ಟಿಗೆ ಇದ್ರಿ, ಅಥವಾ ನೀವಿಬ್ಬರು ಒಬ್ರನ್ನೊಬ್ರನ್ನ ತುಂಬ ಅರ್ಥ ಮಾಡ್ಕೊಂಡಿದ್ರಿ, ಬಟ್ ಅದೊಂದು ಎಂಡಿಂಗ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ಅವ್ರಿಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇತ್ತು, ಅಥವಾ ಅವರಿಗೆ ನಿಮ್ಮ ಮೇಲೆ ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಏನೋ ಒಂದು ಎಂಡ್ ಆಗಿದೆ, ಅದು ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಎಂಡ್ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಡೆಫಿನೆಟ್ಲಿ ಈ ಪರ್ಸನ್ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಅವರೊಂದು ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿ ಹೋಗ್ತಾ ಇದ್ದಾರೆ. ಸೊ ವಾಟ್ ಐ ಆಮ್ ಸೀಯಿಂಗ್ ಈಸ್ ಕೆಲವೊಬ್ಬರು ಅವ್ರ ನೇಟಿವ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಅಥವಾ ಕರಿಯರಲ್ಲಿ ಒಂದು ಮೇಜರ್ ಚೇಂಜಸ್ನ ಮಾಡ್ತಾ ಇದ್ದಾರೆ, ಅಥವಾ ಒಂದು ಮೇಜರ್ ಚೇಂಜಸ್ ಅಂತಲೇ ಹೇಳ್ಬೋದು ಅವ್ರ ಲೈಫಲ್ಲಿ. ಅವರು ಅದನ್ನ ಅಳವಡಿಸ್ಕೊತಿದ್ದಾರೆ, ಅವ್ರನ್ನೇ ಅವರು ತುಂಬ ಚೇಂಜಸ್ ಲೈಫಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಮೋರ್ ಓವರ್. ಸೊ ಐ ಫೀಲ್ ನಿಮ್ಮಿಬ್ಬರು ಮಧ್ಯೆ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಇತ್ತು ಮುಂಚೆ, ಬಟ್ ಅದೊಂದು ಎಂಡ್ ಆಗಿದೆ. ಒಂದು ಬ್ಯೂಟಿಫುಲ್ ಬಾಂಡಿಂಗ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆ ಬಾಂಡಿಂಗ್ ಎಂಡ್ ಆಗಿರೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಸಮಥಿಂಗ್ ಈಸ್ ನಾಟ್ ರೈಟ್ ಬಿಟ್ವೀನ್ ಯು ಬೋತ್. ಸೊ ಡೆಫಿನೆಟ್ಲಿ ಸಮಥಿಂಗ್ ಈಸ್ ನಾಟ್ ರೈಟ್ ಗೈಸ್ ಬಿಟ್ವೀನ್ ಯು ಬೋತ್. ಸೊ ನೋಡೋಣ ನೆಕ್ಸ್ಟ್ ಅವರ ಇಂಟೆನ್ಷನ್ ಏನು, ವಾಟ್ ಈಸ್ ದರ್ ಇಂಟೆನ್ಷನ್ ಅಬೌಟ್ ಯು. ಸೊ ಈ ಒಂದು ಕ್ವೆಶನ್ಗೆ ಐ ವುಡ್ ಲೈಕ್ ಟು ಟೇಕ್ ಅ ಡಿಫರೆಂಟ್ ಟ್ಯಾರೋ ಡೆಕ್. ಸೊ ಅವರ ಇಂಟೆನ್ಷನ್ ಏನು ನಿಮ್ಮ ಮೇಲೆ? ಫಸ್ಟ್ ಗ್ರೂಪ್, ವಾಟ್ಸ್ ದರ್ ಇಂಟೆನ್ಷನ್ ಆನ್ ಯು? ವಾಟ್ಸ್ ದರ್ ಇಂಟೆನ್ಷನ್? ಜಸ್ಟ್ ಅ ಮಿನಿಟ್, ನೀರು ಕುಡ್ಕೊಬಿಡ್ತೀನಿ. Okay, what's their intention? ಅವರ ನಿಜವಾದ ಇಂಟೆನ್ಷನ್ ಏನು?
ಸೊ ಅಗೇನ್ ಐ ವಾಂಟೆಡ್ ಟು ಮೆನ್ಷನ್ ಒನ್ ಮೋರ್ ಥಿಂಗ್. ಇನ್ ಕೇಸ್ ನಿಮ್ಮ ಪರ್ಸನ್ ಝೋಡಿಯಾಕ್ ಸೈನ್ ಅಕ್ವೇರಿಯಸ್, ಜೆಮಿನಿ ಆರ್ ಲೀಬ್ರಾ ಅಥವಾ ಸ್ಕಾರ್ಪಿಯೋ ಆಗಿದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ನೀವು ರೈಟ್ ಪರ್ಸನ್ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಂತ. ವಾವ್, ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಇದು ಹೈರೋಫ್ಯಾಂಟ್. ಜಸ್ಟ್ ಸಚ್ ಅ ಬ್ಯೂಟಿಫುಲ್ ಕಾರ್ಡ್ ಅನ್ಬೋದು ಇದನ್ನು. ನೋಡಿ ಇಲ್ಲಿ, ಅ ಕೌನ್ಸಿಲರ್ ಆರ್ ಮೆಂಟರ್ ಹೂ ವಿಲ್ ಪ್ರೊವೈಡ್ ಯು ವಿತ್ ವಿಸ್ಡಮ್ ಆ್ಯಂಡ್ ಗೈಡೆನ್ಸ್ ಟು ಫೈಂಡ್ ಅ ಪರ್ಫೆಕ್ಟ್ ಸೊಲ್ಯೂಷನ್ ಟು ಯುವರ್ ಪ್ರಾಬ್ಲಮ್. It may be a spiritual religious advice such as priest. So I feel this person wants a commitment. ಅವರಿಗೆ ನಿಮ್ಮಿಂದ ಒಂದು ಕಮಿಟ್ಮೆಂಟ್ ಬೇಕು, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಕು. ಓಕೆನಾ? ಇಟ್ಸ್ ಹೈ ಪ್ರೀಸ್ಟೆಸ್ ಎಲ್ಲಿ ಬಂತು ಅಂದರೆ ಅಲ್ಲೊಂದು ಕಮಿಟ್ಮೆಂಟ್ನ ತೋರಿಸುತ್ತೆ. ಇದು ಇಟ್ಸ್ ಅ ಮ್ಯಾರೇಜ್ ಕಾರ್ಡ್ ಗಾಯ್ಸ್. ಸೊ ಅವ್ರಿಗೆ ನಿಮ್ಮ ಜೊತೆ ಒಂದು ದೇ ಡೋಂಟ್ ವಾಂಟ್ ಜಸ್ಟ್ ಅ ಫ್ರೆಂಡ್ಶಿಪ್. ಕೆಲವೊಬ್ಬೊಬ್ರು ಇರ್ತಾರಲ್ವ, ಜಸ್ಟ್ ಫ್ರೆಂಡ್ಶಿಪ್ ಸಾಕು ನನಗೆ ಇವಾಗಲೇ ಅಂತೆಲ್ಲ. ಸೊ ದಿಸ್ ಪರ್ಸನ್ ಡಸಂಟ್ ಜಸ್ಟ್ ವಾಂಟ್ಸ್ ಅ ಫ್ರೆಂಡ್ಶಿಪ್ ವಿತ್ ಯು. ನಿಮ್ಮ ಜೊತೆ ಏನೋ ಒಂದು ಸ್ಪಿರಿಚುವಲ್ ಜರ್ನಿ ಮಾಡೋದಕ್ಕೆ ಇಷ್ಟಪಡ್ತಾರೆ, ಒಂದು ಲಾಂಗ್ ಜರ್ನಿನ ಆಕ್ಸೆಪ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಆ್ಯಂಡ್ ಒಂದು ಕಮಿಟ್ಮೆಂಟ್ ಬೇಕು. ಇನ್ ಕೇಸ್ ನೀವು ಕರಿಯರ್ ವೈಸ್ ಕನೆಕ್ಟ್ ಆಗಿದ್ದರೆ ಅವರಿಗೆ ನಿಮ್ಮ ಸೈಡಿಂದ ಒಂದು ಡೀಪ್ ಕಮಿಟ್ಮೆಂಟ್ ಬೇಕು. ಅವ್ರನ್ನ ನೀವು ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು ಅಂತ ಇದೆ, ಅಥವಾ ನೀವು ಅವ್ರನ್ನ ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು ಅಂತ ಇದೆ, ಆರ್ ನಿಮ್ಮನ್ನ ಅವರು ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು ಅಂತ ಇದ್ದಾರೆ. ಸೊ ಡೆಫಿನೆಟ್ಲಿ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಆಯಿತಾ ನಿಮ್ಮ ಮೇಲೆ ಅವ್ರಿಗೆ. ಸೊ ಇನ್ ಕೇಸ್ ನೀವು ಸೆಪ್ರೇಷನಲ್ಲಿದ್ದರೆ ಗ್ರೂಪ್ 1 ದಿಸ್ ಪರ್ಸನ್ ವಾಂಟ್ಸ್ ಅ ಯೂನಿಯನ್ ಅಂತಲೇ ಹೇಳ್ಬೋದು. ಅವರಿಗೆ ಮತ್ತೆ ನಿಮ್ಮ ಜೊತೆ ಆ ಒಂದು ಕಮಿಟ್ಮೆಂಟ್ ಬೇಕು. ಬಿಕಾಸ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡ್ತು, ಬಟ್ ಇಲ್ಲಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅಥವಾ ಆಲ್ರೆಡಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಅವರ ಕಾಮನ್ ಫ್ರೆಂಡ್ಸಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಅಥವಾ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ನೀವು ನಿಜವಾಗ್ಲೂ ಹ್ಯಾಪಿ ಆಗಿದ್ದೀರಾ ಅವ್ರಿಲ್ದೇ, ಇದೆಲ್ಲ ಅವರು ನೋಡ್ತಾ ಇದ್ದಾರೆ. ಲೈಕ್ ದೇ ಆರ್ ಟ್ರೈಯಿಂಗ್ ಟು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನೀವು ನಿಜವಾಗ್ಲೂ ಹ್ಯಾಪಿ ಆಗಿದ್ದೀರಾ ಅವ್ರಿಲ್ದೇ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ಅವರಿಗೆ ಆ ಕಳೆದೋಗಿರೋ ಕಮಿಟ್ಮೆಂಟ್ ಬೇಕು. ಮತ್ತು ನೋ ಮ್ಯಾಟರ್ ನೀವು ಎಮೋಷ್ನಲ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಂತಲೇ ನಾನು ನೋಡ್ತಾ ಇಲ್ಲ, ಬಟ್ ಆ ಒಂದು ಫ್ರೆಂಡ್ಶಿಪ್ಪಲ್ಲೇ ಒಂದು ಕಮಿಟ್ಮೆಂಟ್ ಬೇಕು. ಎಟ್ ಎನಿ ಮೂಮೆಂಟ್ ಅವ್ರು ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ಒಂಥರ ಡೀಪಾಗಿ ನಿಮ್ಮ ಅವರು ಲೈಫ್ ಸ್ಟೈಲ್ ಮ್ಯಾಚ್ ಆಗ್ತಾಯಿತ್ತು, ಒಂಥರ ಡೀಪಾಗಿ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರಿ ಅನಿಸುತ್ತೆ, ಅಥವಾ ಡೀಪಾಗಿ ಒಂದು ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಏನು ಗೊತ್ತಾ, ಲೈಕ್ ಎವ್ರಿ ಪೀಪಲ್ ಜೊತೆ ನಾವು ವೈಬ್ ಆಗಲ್ಲ, ವಿಲ್ ವೈಬ್ ವಿತ್ ಅ ಪರ್ಟಿಕ್ಯುಲರ್ ಪೀಪಲ್ ಅಂತಲೇ ಹೇಳ್ಬೋದು. ಲೈಕ್ ಸಮ್ ಪೀಪಲ್ಗೆ ತಿನ್ನೋದಂದರೆ ಆಸೆ ಇರುತ್ತೆ, ಸೊ ಅವ್ರವ್ರ ಕನೆಕ್ಟ್ ಆದಾಗ ಚೆನ್ನಾಗಿ ವೈಬ್ ಅನಿಸುತ್ತೆ. ಅದೇ ಅವ್ರ ಮಧ್ಯೆ ಒಂದು ಏನೋ ಫುಡ್ಡಿ ಅಲ್ದೇ ಇರೋ ಪರ್ಸನ್ ಹೋದರೆ ಫೀಲ್ ಲೈಕ್ ಇವಳು ಯಾಕೆ ಏನೋ ತಿನ್ನಲ್ಲ, ಏನೋ ಯಾಕೆ ಎಲ್ಲ ಬಿಡೋದು ಹೀಗೆ. ಬಟ್ ನಿಮ್ಮಿವ್ರ ಮಧ್ಯೆ ಏನಂದರೆ ಹೊರಗಡೆ ಹೋಗೋದಕ್ಕೆ ಪ್ಲೇಸಸ್ ವೈಬ್ ಆಗ್ತಾಯಿತ್ತು. ಫ್ರೆಂಡ್ಸ್ ಮಧ್ಯೆ ಇದ್ದಾಗ ನಿಮಗೇನು ಆ ಥರ ಏನು ವಿಯರ್ಡ್ ಫೀಲ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಫ್ಯೂಚರ್ ಪ್ಲ್ಯಾನ್ಸು ಮ್ಯಾಚ್ ಆಗ್ತಾಯಿತ್ತು ಸಮ್ಟೈಮ್ಸ್. ಆ್ಯಂಡ್ ಫ್ಯಾಮಿಲಿ ವ್ಯಾಲ್ಯೂಸ್, ಬಿಕಾಸ್ ಹ್ಯಾರೋಫ್ಯಾಂಟ್ ಟಾರಸ್ ಸೈನ್ನ ಝೋಡಿಯಾಕ್ ಸೈನ್ನ ರೆಪ್ರೆಸೆಂಟ್ ಮಾಡುತ್ತೆ. ಟಾರಸ್ ಬಂದುಬಿಟ್ಟು ಸೆಕೆಂಡ್ ಝೋಡಿಯಾಕ್ ಸೈನ್ ನಮ್ಮ ವ್ಯಾಲ್ಯೂಸ್ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಟ್ರೆಡಿಷನ್ ಬಗ್ಗೆ ಹೇಳುತ್ತೆ. ಸೊ ಎಲ್ಲೋ ಒಂದು ಕಡೆ ನೀವಿಬ್ಬರು ಬಿಲಾಂಗ್ಸ್ ಟು ಸೇಮ್ ಕ್ಯಾಸ್ಟ್ ಅನ್ನೋದು ನೋಡ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವಿಬ್ಬರು ಒಂದೇ ರಿಲಿಜನ್ ಫಾಲೋ ಮಾಡ್ತೀರಾ, ಒಂದೇ ಕಲ್ಚರ್ನ ಫಾಲೋ ಮಾಡ್ತೀರಾ ವಿತೌಟ್ ಎನಿ ಡೌಟ್. ಸೊ ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾಯಿತ್ತು. ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸಸ್ ಇರಲಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ, ಅದೆಲ್ಲ ಅವರಿಗೆ ವೈಬ್ ಆಗ್ತಾಯಿತ್ತು ವೆರಿ ವೆಲ್ ಅನ್ನೋದನ್ನು ನೋಡ್ತಾ ಇದ್ದೀನಿ. ಇವಾಗ ಒಂದು ಮೇಜರ್ ಸಸ್ಪೆನ್ಸ್ ಕ್ವೆಶನಿಗೆ ಬರೋಣ. ಅವ್ರಿಗೇನು ಹೇಳಬೇಕು ನಿಮಗೆ, ಬಿಕಾಸ್ ಇಲ್ಲಿ ಪೇಜ್ ಆಫ್ ಸ್ವರ್ಡ್ಸ್ ಬಂದಿರೋದನ್ನ ಡೆಫಿನೆಟ್ ಅವ್ರಿಗೆ ನಿಮಗೇನೋ ಹೇಳಬೇಕು, ನಿಮಗೆ ಯಾವುದೋ ಒಂದು ಮೆಸೇಜನ್ನು ತಲುಪಿಸ್ಬೇಕು. ನೀವು ಅವ್ರನ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ಏನೋ ಒಂದು ಕಾನ್ವರ್ಸೇಷನ್ ಆನ್ ಆ್ಯಂಡ್ ಆಫ್ ಆಗ್ತಿರ್ಬೋದು, ಬಟ್ ಏನೋ ಹೇಳಬೇಕು ಅವ್ರಿಗೆ ನಿಮಗೆ. ನೋಡೋಣ ಅವ್ರು ಏನು ಮೆಸೇಜ್ನ ನಿಮಗೆ ಹೇಳಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ. ದ ಚಾರಿಯಟ್, ಐ ಫೀಲ್ ಅವ್ರು ಯಾವುದೋ ಒಂದು ಯುದ್ಧದಲ್ಲಿದ್ದಾರೆ.
ಇಟ್ ಡಸಂಟ್ ನೆಸಸರಿಲಿ ಒಂದು ದೇಶದ ಮಧ್ಯೆ ಯುದ್ಧ ಅಂತ ಅಲ್ಲ. ಐ ಫೀಲ್ ದಿಸ್ ಪರ್ಸನ್ ಈಸ್ ಫೋಕಸ್ಡ್ ಮೋರ್ ಆನ್ ದೆಮ್ಸೆಲ್ಫ್, ಅವ್ರ ಕರಿಯರ್ ಫೋಕಸ್ಡ್ ಆಗಿರ್ಬೋದು. ಇಲ್ಲಿ ನೋಡೋಣ, ಚಾರಿಟಿ ಇಸ್ ನಾಟ್ ವಿತೌಟ್ ಇಟ್ಸ್ ಚಾಲೆಂಜಸ್. ದೇರ್ ಮೇ ಬಿ ಮೆನಿ ಆಬ್ಸ್ಟ್ಯಾಕಲ್ಸ್ ಇನ್ ಯೋರ್ ಪಾತ್, ಬಟ್ ಇಫ್ ಯು ಸ್ಟೇ ಫೋಕಸ್ಡ್, ಕೀಪ್ ಯುವರ್ ಕಂಪೋಸರ್ ಆ್ಯಂಡ್ ಆರ್ ಕಾನ್ಫಿಡೆಂಟ್ ಇನ್ ಯುವರ್ ಅಬಿಲಿಟಿ, ಯು ವಿಲ್ ಬಿ ಸಕ್ಸಸ್ಫುಲ್. ಕರಿಯರ್ ಹಿಂದೆ ಓಡ್ತಾ ಇರ್ಬೋದು, ಅವರ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಹಿಂದೆ ಓಡ್ತಾ ಇರ್ಬೋದು. ಸೊ ಇವ್ರು ಹೇಗೆ ಅಂತಂದರೆ, ಐ ಫೀಲ್ ಫಸ್ಟಿಂದನೂ ಇವರಿಗೆ ಅವ್ರ ಕರಿಯರೇ ಮೇಯ್ನ್ ಪ್ರಿಯಾರಿಟಿ ಆಗಿತ್ತು. ಫಸ್ಟಿಂದನೂ ಅವರ ಗೋಲ್ಸೇ ಅವರಿಗೆ ಮೇಯ್ನ್ ಪ್ರಿಯಾರಿಟಿ ಆಗಿತ್ತು. ಎಷ್ಟೇ ಡಿಸ್ಟ್ರ್ಯಾಕ್ಷನ್ ಬಂದ್ರೂ ಅವ್ರು ಅದನ್ನು ಆಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ನಿಮ್ಮ ಜೊತೆ ಅವ್ರು ಕನೆಕ್ಟ್ ಆದಾಗ್ಲೂ ಅಷ್ಟೇ ಅವ್ರು ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ, ನಿಮ್ಮ ಜೊತೆ ಇಷ್ಟು ಕ್ಲೋಸ್ ಆಗ್ತೀನ ನಾನು ಅಂತ ಅವ್ರು ಅಂದ್ಕೊಂಡೇ ಇರಲಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ದೇ ಆರ್ ಮಿಸ್ಸಿಂಗ್ ಯು, ಗ್ರೂಪ್ 1. ಡೆಫಿನೆಟ್ಲಿ ಯಾವ ಪರ್ಸನ ನೀವು ತಲೆಯಲ್ಲಿ ಇಟ್ಕೊತಾ ಇದ್ದಾರೆ, ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ತುಂಬ. ಆ್ಯಂಡ್ ಅವ್ರು ಅಂದ್ಕೊಂಡಿದ್ರು ನೀವು ಅವ್ರ ಲೈಫಲ್ಲಿ ಯಾವತ್ತೂ ಡಿಸ್ಟ್ರ್ಯಾಕ್ಷನ್ ಆಗಿರಲ್ಲ, ನಿಮಗೆ ನಾನು ಯಾವತ್ತೂ ಅವರು ಡಿಸ್ಟ್ರ್ಯಾಕ್ಟ್ ಆಗಿರೋಲ್ಲ, ಅಥವಾ ಯಾವತ್ತೂ ನಿಮ್ಮ ಮೇಲೆ ಅವ್ರ ಲವ್ವಲ್ಲಿ ಬಿದ್ದೋಗಲ್ಲ ಅನ್ನೋದನ್ನ ಅಂದ್ಕೊತಾ ಇದ್ರು ಅನಿಸುತ್ತೆ. ಬಟ್ ವಾಟ್ ದೇ ನಾವು ಫೀಲ್ ಈಸ್ ಲೈಕ್ ಅವ್ರ ಫೋಕಸ್ ಪ್ರಾಪರ್ ಆಗಿದೆ, ಬಟ್ ಎಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಈಸ್ ವೆರಿ 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 ಮಚ್ ಮಿಸ್ಸಿಂಗ್ ಯು. ದಿಸ್ ಪರ್ಸನ್ ಎಲ್ಲೇ ಹೋದ್ರೂ ದೇ ಆರ್ ರಿಮೆಂಬರಿಂಗ್ ಯು, ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ನೆನಪು ಅವರಿಗೆ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದೆ, ಬಟ್ ಎಟ್ ದ ಸೇಮ್ ಟೈಮ್ ಅವ್ರಿಗೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ದೇ ವಾಂಟ್ ಟು ಟೆಲ್ ಯು ದಟ್ ಎಲ್ಲಿ ಹೋದ್ರೂ ನೀವು ಅವ್ರಿಗೆ ನೆನಪಾಗ್ತಾ ಇದ್ದೀರಾ, ಎಲ್ಲಿ ಹೋದ್ರೂ ನಿಮ್ಮ ಮೆಮೊರೀಸ್ ನೆನಪಾಗ್ತಾ ಇದೆ. ಆ್ಯಂಡ್ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನೀನು ನನಗೆ ಇಷ್ಟು ನೆನಪಾಗ್ತೀಯಾ ಅಂತ, ಬಟ್ ಐ ಆಮ್ ಮಿಸ್ಸಿಂಗ್ ಯು ಸೋ ಮಚ್. ಎಷ್ಟೇ ಜನನ ನಾನು ಮೀಟ್ ಆದ್ರೂ, ಎಷ್ಟೇ ಜನನ ನಾನು ಕನೆಕ್ಟ್ ಆದ್ರೂ, ನಿನ್ನ ಜೊತೆ ಕನೆಕ್ಟ್ ಆದಂಗೆ ನಾನು ಯಾರ ಜೊತೆನೂ ಕನೆಕ್ಟ್ ಆಗಿಲ್ಲ. ನಿನ್ನ ಜೊತೆ ಒಂದು ಫೀಲ್, ಆ ವೈಬ್ ಮ್ಯಾಚ್ ಆದಂಗೆ ಯಾರ ಜೊತೆನೂ ನನಗೆ ಇಲ್ಲಿ ವೈಬ್ ಮ್ಯಾಚ್ ಆಗ್ತಾಯಿಲ್ಲ ಅನ್ನೋದನ್ನ ಹೇಳೋದಕ್ಕೆ ಅವ್ರು ಇಷ್ಟಪಡ್ತಾರೆ. ಸೊ ಅವರ ನೆಕ್ಸ್ಟ್ ಮೂವ್ ನೋಡೋಣ, ಏನು ಆ್ಯಕ್ಷನ್ ತೊಗೋಬೋದು ಈ ಒಂದು ಕನೆಕ್ಷನ್ ಬಗ್ಗೆ. ಅವ್ರು ನಿಮ್ಮನ್ನ ನಿಜವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ತಾರಾ? ಸೊ ಇಟ್ಸ್ ಅ ಪೇಜ್ ಆಫ್ ಒನ್ಸ್. ವಾವ್, ಐ ಫೀಲ್ ದಿಸ್ ಪರ್ಸನ್ ಈಸ್ ಗನ್ನ ಟ್ರಾವೆಲ್ ಟುವರ್ಡ್ಸ್ ಯು. ಅವರು ಟ್ರಾವೆಲ್ ಮಾಡ್ತಾರೆ ಗ್ರೂಪ್ 1 ವೆರಿ ಸೂನ್. ಒಂದು ಬಸ್ ಬುಕ್ ಮಾಡ್ಬೋದು, ಅಥವಾ ಏನೋ ಪಾರ್ಟಿ ಪ್ಲ್ಯಾನ್ ಮಾಡ್ಬೋದು. ಯಾವ ಪಾರ್ಟಿಗೆ ನಿಮ್ಮನ್ನೂ ಇನ್ವೈಟ್ ಮಾಡಿರ್ತಾರಲ್ಲ ಆ ಪಾರ್ಟಿಗೆ, ಅಥವಾ ವೆರಿ ಸೂನ್ ಒಂದು ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡ್ಬೋದು, ಫ್ರೆಂಡ್ಸ್ ಇನ್ ವೈಟ್ ಪ್ಲ್ಯಾನ್ ಮಾಡ್ಬೋದು, ಸೊ ದಟ್ ನಿಮ್ಮನ್ನ ಕನೆಕ್ಟ್ ಆಗ್ಬೋದು ಅಂತ. ಸೊ ಯು ಕ್ಯಾನ್ ಸಿ ಯು ಆರ್ ಇನ್ಕ್ಲೈನ್ ಟು ಗಿವ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅ ಗೋ. ಯು do not necessarily have a solid plan in place, nor do you really know where you are headed, but you are excited about the possibilities. So they don't know ಏನಾಗುತ್ತೆ ಕನೆಕ್ಷನ್ ಬಗ್ಗೆ ಗೊತ್ತಿಲ್ಲ. ಆಫ್ಟರ್ 5 years, ಆಫ್ಟರ್ 10 years ಏನಾಗುತ್ತೆ ಗೊತ್ತಿಲ್ಲ. ಅವ್ರಿಗೆ ನಿಜ ಗೊತ್ತಿಲ್ಲ ಅವ್ರು ನಿನ್ನ ಮದುವೆ ಆಗ್ತಾರಾ ಇಲ್ವಾ ಅನ್ನೋದು ಅವರಿಗೆ ಐಡಿಯಾನೇ ಇಲ್ಲ. ಸೊ ಬಟ್ ಸ್ಟಿಲ್ ದೇ ವಾಂಟ್ ಟು ಮೀಟ್ ಯು. ದೇ ಡೋಂಟ್ ನೋ ವಾಟ್ಸ್ ಗನ್ನ ಹ್ಯಾಪನ್. ಎಷ್ಟಿದ್ರು ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಅವ್ರ ಲೈಫಿಗೆ ಅದು ಅವ್ರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಅವರು ನಿಮ್ಮನ್ನ ಅಪ್ರೋಚ್ ಮಾಡಬೇಕಾ, ಅದು ಒಳ್ಳೆ ಆಪ್ಷನ್ನ, ಅದು ಅವ್ರಿಗೆ ಗೊತ್ತಿಲ್ಲ. ಬಟ್ ಎಟ್ ದಿಸ್ ಮೂಮೆಂಟ್ ಅವ್ರು ನಿಮ್ಮನ್ನ ತುಂಬ 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 ಮಿಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ ಇಟ್. ಪಾಸ್ಟಲ್ಲಿ ಏನಾಯಿತು ಅದನ್ನ ಅವ್ರು ಫೋಕಸ್ ಮಾಡ್ತಾ ಇಲ್ಲ. ದೇ ಜಸ್ಟ್ ಫೋಕಸಿಂಗ್ ಆನ್ ದ ಪ್ರೆಸೆಂಟ್ ಮೂಮೆಂಟ್. ಆಲ್ ದೇ ವಾಂಟ್ ಇಸ್ ಫಾರ್ ಎವರ್ ಕಮಿಟ್ಮೆಂಟ್ ಫ್ರಮ್ ಯು. ಫಾರ್ ಎವರ್ ಕಮಿಟ್ಮೆಂಟ್ ಬೇಕು ನಿಮ್ಮಿಂದ, ಅವ್ರ ಕಡೆಯಿಂದನೂ ಬೇಕು, ನಿಮ್ಮ ಕಡೆಯಿಂದನೂ ಬೇಕು. ಆ್ಯಂಡ್ ಪಾಸ್ಟಲ್ಲಿ ಏನೋ ಮೇಜರ್ ಸಿಚುವೇಶನ್ ಆಗಿದೆ, ಅದು ಅವರಿಗೊಂದು ಅವೇಕ್ನಿಂಗ್ ಆಗಿದೆ, ಒಂದು ಮೇಜರ್ ಎಂಡ್ ಆಫ್ ದ ಥಾಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ನಿಮ್ಮ ಬಗ್ಗೆ ಒಪಿನಿಯನ್ ಚೇಂಜ್ ಆಗಿದೆ ಮೋರ್ ಓವರ್. ಆ್ಯಂಡ್ they'll just start their vehicle and they're gonna come towards you. ಸೊ ಅಂದರೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಮ್ಯಾಟ್ರ್ ಆಗಲ್ಲ, ಎಲ್ಲಿಂದ ಇದ್ದಾರೆ ಅಲ್ಲಿಂದ ಬಂದುಬಿಡ್ತಾರೆ. ಐ ಫೀಲ್ ಟ್ರಾವೆಲ್ ಮಾಡ್ತಾರೆ ಅವರು ನಿಮ್ಮ ಕಡೆ. ಆ್ಯಂಡ್ ಒಂದು ಮೆಸೇಜ್ ವೆರಿ ಸೂನ್ ಅವ್ರ ಕಡೆಯಿಂದ ನಿಮಗೆ ಬಂದೇ ಬರುತ್ತೆ. ದಟ್ ಅವ್ರು ತುಂಬ ಎಕ್ಸೈಟ್ ಆಗಿದ್ದಾರೆ ನಿಮ್ಮನ್ನ ಮೀಟ್ ಆಗೋದಕ್ಕೆ ಅನ್ನೋ ಒಂದು ಮೆಸೇಜ್ ವೆರಿ ಸೂನ್ ಬರುತ್ತೆ. ಸೊ ಪೊಟೆನ್ಷಿಯಲ್ ಔಟ್ಕಮ್ ಆಫ್ ದಿಸ್ ಕನೆಕ್ಷನ್ ನೋಡೋಣ. ಔಟ್ಕಮ್ ಏನು ಈ ಒಂದು ರಿಲೇಷನ್ಶಿಪ್ದು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಫ್ರಮ್ ದಿಸ್ ಪರ್ಸನ್ ಅಂತ ನೋಡೋಣ. ಸೊ ಕ್ವೀನ್ ಆಫ್ ಪೆಂಟಕಲ್ಸ್. ವಾವ್, ಅಮೇಝಿಂಗ್. ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಟಾರಸ್, ಕ್ಯಾಪ್ರಿಕಾನ್ ಆರ್
ವರ್ಗೋ ಝೋಡಿಯಾಕ್ ಸೈನ್ ಆಗಿದ್ರೆ ಇಟ್ಸ್ ಅ ಮ್ಯಾರೇಜ್ ಕಾರ್ಡ್ ಗೈಸ್. ಲೈಕ್ ಕ್ವೀನ್ ಆಫ್ ಪೆಂಟಕಲ್ಸ್ ಅಂದರೆ ಒಬ್ಬ ಪರ್ಸನ್ ಮ್ಯಾರೇಜ್ ಆಗಿ ಒಂದು ಪ್ರಾಪರ್ ಫ್ಯಾಮಿಲಿನ ಬಿಲ್ಡ್ ಮಾಡಿ ಒಂದು ಪ್ರಾಪರ್ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿಟ್ಟಿರುವಂಥ ಕಾರ್ಡ್. ಎವ್ರಿಥಿಂಗ್ ಈಸ್ ಪಾಸಿಟಿವ್. ಈವನ್ ದೋ ಡೆತ್ ಇದ್ರೂ ಇಟ್ಸ್ ಇಂಡಿಕೇಶನ್ ಆಫ್ ಅ ನ್ಯೂ ಬಿಗಿನಿಂಗ್. ಸೊ ಐ ಫೀಲ್ ಲೈಕ್ ನೀವಿಬ್ಬರ ಮಧ್ಯೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಆ್ಯಂಡ್ ಪ್ರಾಪರ್ ಫ್ಯಾಮಿಲಿ ನೀವಿಬ್ಬರು ಕ್ರಿಯೇಟ್ ಮಾಡ್ತೀರಾ ಆ್ಯಂಡ್ ಸಾಲಿಡ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡ್ತೀರಾ. ಅಂದರೆ ಪ್ರಾಪರ್ ಗ್ರೌಂಡಿಂಗ್ ಇರುತ್ತೆ ಆ್ಯಂಡ್ ಇನ್ಮೇಲೆ ನೀವಿಬ್ಬರು ಯಾವುದೇ ರೀತಿಯಾದ ಒಂದು ಸಪ್ರೇಷನ್ ಡಿಸಿಷನ್ ಮಾಡಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ ಆ್ಯಂಡ್ ಲಾಂಗ್ ಟರ್ಮ್ಗಾಗಿ ನೀವಿಬ್ಬರು ಒಟ್ಟಿಗೆ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಅ ಹ್ಯಾಪಿ ಕಾರ್ಡ್. ಇಸ್ ಅ ಪೆಟ್. ನಿಮ್ಮ ಜೊತೆ ಒಂದು ಪೆಟ್ ಇರುತ್ತೆ ವೆರಿ ಸೂನ್. ನಿಮ್ಮ ಸುತ್ತಮುತ್ತ ಒಂದು ಗಾರ್ಡನ್ ಕ್ರಿಯೇಟ್ ಮಾಡ್ತೀರಾ, ನೀವು ನಿಮ್ಮದೇ ಆದ ಒಂದು ಮನೆ ಕ್ರಿಯೇಟ್ ಮಾಡ್ತೀರಾ. ದೇರ್ ಆರ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಆ್ಯಂಡ್ ಎವ್ರಿಥಿಂಗ್. ಒಂದು ಲಕ್ಸುರಿಯಾಗಿ ನೀವು ಒಂದು ಫ್ಯಾಮಿಲಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ. ವಾವ್, such an amazing ಮೆಸೇಜ್ ಅನ್ಬೋದು ಗ್ರೂಪ್ 1. ವಾವ್, ಅಮೇಝಿಂಗ್. ನನಗಂತೂ ಇದು ವೆರಿ 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 ಹಾರ್ಟ್ ಟಚಿಂಗ್ ಮೆಸೇಜ್ ಆಗಿಬಿಡ್ತು. ಐ ಡೋಂಟ್ ನೋ ವೈ ಐ ಲೈಕ್ಡ್ ಇಟ್ ಅ ಲಾಟ್. ಸೊ ಯಾ, ಗ್ರೂಪ್ 1 ಎವ್ರಿಥಿಂಗ್ ಲುಕ್ಸ್ ಅಮೇಝಿಂಗ್. ನೀವು ಯಾವ ಪರ್ಸನ್ ಥಿಂಕ್ ಮಾಡ್ತಾ ಇದ್ದೀರಾ, ಅಮೇಝಿಂಗ್. ಓಕೆ, ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಇನ್ನು ಕಟ್ ಮಾಡಬೇಡಿ ವಿಡಿಯೋನ. ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಟ್ಯಾರೋ ಕಾರ್ಡ್ ಸೆಷನ್, ಟ್ಯಾರೋ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅಕ್ಟೋಬರಿಂದ. ಸೊ ಯಾರು ಬುಕ್ ಮಾಡಬೇಕು, ಎನ್ರೋಲ್ ಮಾಡಬೇಕು ಕೋರ್ಸಸ್ನ, DM ಬೇಗ ಮಾಡಿ, ಬಿಕಾಸ್ ಜಾಸ್ತಿ ಸ್ಲಾಟ್ಸ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಖುಷಿ ಆಯಿತು ರೀಡಿಂಗ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಥವಾ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನೀವು ಥಿಂಕ್ ಮಾಡ್ತಾ ಇರೋ ಪರ್ಸನ್ ಅಥವಾ ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಮೆಸೇಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲೇ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಹೋಗ್ಬೋದು ಅಂತ ಹೇಳ್ತಾ ಮೆಸೇಜ್ನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಮೆಸೇಜ್ನ ಲೈಕ್ ಮಾಡೋದು ಮರಿಬೇಡಿ ಗಾಯ್ಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಟ್ಯಾರೋ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಂತಿಂದ. ಸೊ ಯಾರೆಲ್ಲ ಅರ್ಲಿ ಬುಕ್ ಮಾಡಬೇಕು, ಕೋರ್ಸ್ ಟ್ಯಾರೋ ಕರಿಬೇಕು ಅಂತ ಇದ್ದರೆ ಸೊ ನೀವು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಸೇಮ್ ನಂಬರ್ಗೆ ನೀವು ಜಸ್ಟ್ ಟೆಕ್ಸ್ಟ್ ಮಾಡ್ಬೋದು, ಟ್ಯಾರೋ ಕೋರ್ಸ್ ಅಂತ ಟೆಕ್ಸ್ಟ್ ಮಾಡಿ, ಗೊತ್ತಾಗುತ್ತೆ. ಸೊ ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಅವ್ರನ್ನ ಯಾವ ಥರ ನೋಡ್ತಾರೆ, ಇನ್ನು ನೋಡಿದ ಕೂಡಲೇ ಅವರಿಗೆ ಯಾವ ಒಂದು ಒಪಿನಿಯನ್ ಬರುತ್ತೆ, ನಿಮ್ಮ ಫಸ್ಟ್ ಒಪಿನಿಯನ್ ಏನು, ಫಸ್ಟ್ ಟೈಮ್ ಯಾವ ಥರ ಇಂಪ್ರೆಷನ್ ಇರುತ್ತೆ, ಅದು ಫಾರ್ ಎವರ್ ಇರುತ್ತೆ ಅಂತಾರಲ್ವ. ಸೊ ಆ ಥರದ್ದು ಏನು ಇರುತ್ತೆ ಈ ಪರ್ಸನ್ಗೆ ನಿಮ್ಮನ್ನ ನೋಡಿದಾಗ ಅಂತ ನೋಡೋಣ. ಹೌ ದೇ ಸಿ ಫಸ್ಟ್ ಫಾರ್ ದ ಸೆಕೆಂಡ್ ಗ್ರೂಪ್. ಯು ಗೈಸ್ ಹ್ಯಾವ್ 10 ಆಫ್ ಸ್ವಾರ್ಡ್ಸ್. ಸೊ ತುಂಬ ಜನ ಇಲ್ಲಿ ಏನು ನೋಡ್ತಾ ಇದ್ದಾರೆ, ಪಾಸಿಬಿಲಿಟೀಸ್ ಇದೆ. ಆಲ್ರೆಡಿ ಒಂದು ಎಂಡ್ ಆಗಿದೆ ನಿಮ್ಮಿಬ್ಬರು ಮಧ್ಯ ಕನೆಕ್ಷನ್, ಅಥವಾ ಆಲ್ರೆಡಿ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಎಂಡಿಗೆ ಬಂದಿದೆ, ಅಥವಾ ಅವರು ಯಾವುದೋ ಒಂದು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ನಿಮಗೆ ಹರ್ಟ್ ಮಾಡಿರುವಂಥದ್ದನ್ನ ಅವರು ನೆನಪಿಸ್ಕೊತಾ ಇದ್ದಾರೆ, ಅಥವಾ ಅವ್ರು ನಿಮಗೆ ಹರ್ಟ್ ಮಾಡಿರೋದಾಗಿರ್ಬೋದು, ಅಥವಾ ನೀವು ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಹರ್ಟ್ ಆಗಿರೋದನ್ನ ನೋಡ್ತೇನೆ. ಸೊ 10 ಈಸ್ ಆ್ಯನ್ ಎಂಡಿಂಗ್, ಆಯಿತಾ. ಆ್ಯಂಡ್ ಮೋರ್ ಓವರ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಇನ್ ಕೇಸ್ ನಿಮ್ಮಿಬ್ಬರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಇದ್ದರೆ ಅವ್ರು ಅದನ್ನ ಆಲ್ಮೋಸ್ಟ್ ಎಂಡ್ ಮಾಡ್ತಾ ಇದ್ದಾರೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇನ್ಮೇಲೆ ನನಗೆ ಈ ರೈವಲ್ರಿ ಬೇಡ, ಇನ್ಮೇಲೆ ನಾನೊಂದು ಫ್ರೆಶ್ ಸ್ಟಾರ್ಟ್ ಮಾಡೋಣ ಇವ್ರ ಜೊತೆ ಅಂತ ಥಿಂಕ್ ಮಾಡ್ತಿದ್ದಾರೆ. ಬಿಕಾಸ್ ನಾನು ಒಂದೇನು ನೋಡ್ತಾ ಇದ್ದೀನಿ ಅಂದರೆ, ಅವರೆಲ್ಲೋ ಒಂದು ಕಡೆ ಅಂದ್ಕೊಂಡಿದ್ರು ನೀವು ಇಲ್ದೇ ದೇ ವಿಲ್ ಬಿ ಹ್ಯಾಪಿ, ಇರಬಹುದು, ಅಥವಾ ಅವರಿಲ್ದೇ ಐಲ್ ಬಿ ಮೆಂಟಲಿ ಓಕೆ, ಫಿಸಿಕಲಿ ಓಕೆ, ಎಮೋಷ್ನಲಿ ಓಕೆ ಆಗಿರಬಹುದು ಅಂತೆಲ್ಲ ಯೋಚನೆ ಮಾಡಿದರು ಒನ್ಸ್ ಅಪಾನ್ ಅ ಟೈಮ್. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಅನಿಸಿದೆ, ನೋ, ಈ ಒಂದು ಸೆಪ್ರೇಷನ್ ಏನಿದೆ, ನೀವಿಬ್ಬರು ಸೆಪ್ರೇಷನಲ್ಲಿದ್ದರೆ ಅದೆಲ್ಲೋ ಒಂದು ಕಡೆ ಅವರಿಗೆ
ಒಂಥರ ಹ್ಯಾಪಿಯಾಗಿರೋದಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಈಸ್ ಮಿಸ್ಸಿಂಗ್ ಯು. ಬಿಕಾಸ್ 10 of Swordsನ ನೋಡ್ಬೋದು, ಒಂದು ನೆನಪುಗಳು ಚುಚ್ತಾ ಇರೋದು, ಒಂದು ಒಂದು ಹಾರ್ಡೆಸ್ಟ್ ಸೈಕಲ್ ಎಂಡಿಗೆ ಬರುವಂಥದ್ದು, ಅಥವಾ ಒಬ್ಬ ಪರ್ಸನ್ನು ಏನೋ ಸಮಥಿಂಗ್ ಎಂಡ್ ಮಾಡೋದು. ಸೊ ಐ ಫೀಲ್ ನಿಮ್ಮ ಬಗ್ಗೆ ಏನು ನೆಗೆಟಿವ್ ಥಾಟ್ಸ್ ಇತ್ತು, ನೆಗೆಟಿವ್ ಒಪಿನಿಯನ್ಸ್ ಇತ್ತು, ಅದೆಲ್ಲ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ನಿಮ್ಮಿಬ್ಬರಲ್ಲಿ ಒಬ್ಬರು ಇಲ್ಲಿ ಒಂದು ರಿಯಲಿ ನಿಜವಾಗ್ಲೂ ಪೇಯ್ನ ತಗೊತಾ ಇದ್ದಾರೆ. ಇನ್ ಕೇಸ್ ನೀವು ಸೆಪ್ರೇಷನಲ್ಲಿದ್ದರೆ ಡೆಫಿನೆಟ್ಲಿ ಈ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ತುಂಬ ಈ ಒಂದು ಸೆಪ್ರೇಷನ್ನ ಎಂಡ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದಾರೆ. ಹೆಂಗಂದರೆ ಅವ್ರು ಎಷ್ಟರ ಮಟ್ಟಿಗೆ ರೆಡಿಯಾಗಿದ್ದಾರೆ ಅಂದರೆ, ಎಲ್ಲ ಪೇಯ್ನ್ ನಾನೇ ತಗೊತೀನಿ, ಲೆಟ್ ಹರ್ ಆರ್ ಹೀ ಬಿ ಹ್ಯಾಪಿ ಅಂದರೆ ಎಲ್ಲೋ ಒಂದು ಕಡೆ ನಿಮಗೋಸ್ಕರ ಅವರು ಪೇಯ್ನ ತಗೊಳ್ಳೋದಕ್ಕೂ ರೆಡಿಯಾಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮಗೋಸ್ಕರ ಅವರು ಯಾವುದೇ ರೀತಿಯಾದ ಕಾನ್ವರ್ಸೇಷನ್ಸ್ನ ತಗೊಳ್ಳೋಣ ಅದಕ್ಕೂ ರೆಡಿಯಾಗಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಏನು ಹೇಳಿದ್ರೂ ಅವ್ರಿಗದು ಓಕೆ. ಲೈಕ್ ನಿಮ್ಮನ್ನ ಯಾವತ್ತೂ ಅವರು ಬ್ಲೇಮ್ ಮಾಡಲ್ಲ, ನಿಮ್ಮನ್ನ ಯಾವತ್ತೂ ಅವರು ಬಿಟ್ಕೊಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಆ ಸ್ಪೋರ್ಟ್ಸ್ ಎಲ್ಲ ಚುಚ್ತಾ ಇರೋದನ್ನ ನೋಡ್ಬೋದು. ಎಲ್ಲೋ ಒಂದು ಕಡೆ ನೀವು ಬೇಕಂತನೋ ಇಂಟೆನ್ಷನಲಿ ಅಂತಲೇ ಹೇಳೋಕ್ಕಾಗಲ್ಲ, ಅನ್ಇಂಟೆನ್ಷನಲಿ ಹರ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ಗೆ. ಲೈಕ್ ಬೇಕಂತ ಅಂತ ನೋಡ್ತಾ ಇಲ್ಲ, ಅಕಸ್ಮಾತಾಗಿ ಹರ್ಟ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಸ್ವಲ್ಪ ನಿಮ್ಮ ಕಾನ್ವರ್ಸೇಷನ್ಸ್, ನಿಮ್ಮ ಕಮ್ಯುನಿಕೇಷನ್ ಹರ್ಟ್ ಮಾಡ್ತಾ ಇದ್ದಾರೆ, ಮಾಡ್ತಿದೆ ಬಟ್ ಸ್ಟಿಲ್ ಅವರಿಗೆ ಒಂಥರ ಬೇಜಾರಾಗ್ತಾ ಇದೆ. ಬಟ್ ಸ್ಟಿಲ್ ದೇ ಆರ್ ಓಕೆ ವಿತ್ ಇಟ್ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಈ ಒಂದು ಹಾರ್ಡ್ ಸೈಕಲ್ ನಿಮ್ಮ ಜೊತೆಗೆ ಎಂಡ್ ಮಾಡಬೇಕು. ಅವ್ರಿಗೆ ಈ ಸೆಪ್ರೇಷನ್ ಬೇಡ, ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಈ ಒಂದು ಜಗಳ ರೈವಲ್ರಿ ಬೇಡ. ಅವರಿಗೊಂದು ಸ್ಮೂತ್ ಸೇಲಿಂಗ್ ಆ್ಯಂಡ್ ಒಂದು ಪ್ರಾಪರ್ ಕನೆಕ್ಷನ್ ಬೇಕು. ಅವರಿಗೆ ಒಂದು ನ್ಯೂ ಸ್ಟಾರ್ಟ್ ಬೇಕು. ಅವರಿಗೆ ಈ ಪೇಯ್ನ್ ಇದನ್ನೆಲ್ಲ ಇಲ್ಲಿಗೆ ಎಂಡ್ ಮಾಡಬೇಕು ಅವ್ರಿಗೆ. ಸೊ ದೇ ವಾಂಟ್ ಅ ನ್ಯೂ ಬಿಗಿನಿಂಗ್ ವಿತ್ ಯು, ಆರ್ ದೇ ವಾಂಟ್ ಅ ಫ್ರೆಶ್ ಸ್ಟಾರ್ಟ್ ವಿತ್ ಯು. ಅಟ್ಲೀಸ್ಟ್ ಒಂದು ಕಮ್ಯುನಿಕೇಷನ್ ಮಾಡಬೇಕಾದ್ರೂ ಅವ್ರು ಯಾವುದೇ ರೀತಿಯಾದ ಒಂದು ಪಾಸ್ಟ್ ಥಿಂಗ್ಸ್ನ ನೆನ್ಪಿಟ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ದೇ ವಾಂಟ್ ಟು ಎಂಡ್ ಆಲ್ ದ ನೆಗೆಟಿವ್ ಥಿಂಗ್ಸ್ ನಿಮ್ಮಿಬ್ಬರ ಮಧ್ಯೆ ಆಗಿದ್ದು, ಆ್ಯಂಡ್ ಎಲ್ಲೋ ಒಂದು ಕಡೆ ನೆಗೆಟಿವಿಟಿನ ಎಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಡೈರೆಕ್ಟ್ ಆನ್ಸರ್ ನೋಡೋಣ. ಹೌ ದೇ ಫೀಲ್ ಅಬೌಟ್ ಯು. ಡೈರೆಕ್ಟ್ ಆನ್ಸರ್ ನಿಮಗೆ, ಹೌ ದೇ ಫೀಲ್ ಅಬೌಟ್ ಯು. ಸೊ ನೈಟ್ ಆಫ್ ವಾನ್ಸ್. ವಾವ್. ಇನ್ ಕೇಸ್ ನಿಮ್ಮ ಪರ್ಸನ್ದು ಝೋಡಿಯಾಕ್ ಸೈನ್ ಸ್ಯಾಜಿಟೇರಿಯಸ್, ಏರೀಸ್ ಆರ್ ಲಿಯೋ ಆಗಿದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ನೀವೊಂದು ರೈಟ್ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ. ಬಿಕಾಸ್ ನೈಟ್ ಆಫ್ ವಾನ್ಸ್ ಹೆಂಗೆ ಅಂದರೆ, ದೇ ಡೋಂಟ್ ಮೈಂಡ್ ಏನೋ ತುಂಬ ಪಾಸ್ಟ್ ಬಗ್ಗೆನೇ ಯೋಚನೆ ಮಾಡೋದ್ರ ಬಗ್ಗೆ ಮೈಂಡ್ ಮಾಡಲ್ಲ. ದೇ ಆರ್ ಕಂಪ್ಲೀಟ್ಲಿ ಅಟ್ರ್ಯಾಕ್ಟೆಡ್, ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಅವ್ರು ನಿಮ್ಮ ಮೇಲೆ. ಬಿಕಾಸ್ ವಾಂಟ್ಸ್ ಎಲ್ಲೆಲ್ಲಿ ಬರುತ್ತೆ ಅದೊಂದು ಪ್ಯಾಷನೇಟ್ ಎನರ್ಜಿನ ತೋರಿಸುತ್ತೆ. ಅದೊಂದು ವೆರಿ ಅಟ್ರಾಕ್ಟಿವ್ ಆಗಿರೋ ಪರ್ಸನ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ಮೋರ್ ಓವರ್ ಒಂದು ಆ್ಯಕ್ಷನ್ ಕಾರ್ಡ್ ಅಂತ ಹೇಳ್ಬೋದು. ಐ ಫೀಲ್ ಅವ್ರಿಗೆ ವೆರಿ ಸೂನ್ ನಿಮ್ಮ ಟ್ರಾವೆಲ್ ಕಾರ್ಡ್ ಅಂತಲೂ ಹೇಳ್ಬೋದು. ಈ ಕಾರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ದೇ ವಾಂಟ್ ಟು ಟ್ರಾವೆಲ್. ನೀವು ಇನ್ ಕೇಸ್ ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ ಅವ್ರಿಗೆ ಟ್ರಾವೆಲ್ ಮಾಡಬೇಕು, ನಿಮ್ಮನ್ನ ಮೀಟ್ ಆಗಬೇಕು. ಆ್ಯಂಡ್ ಏನೆಲ್ಲ ಈ ಒಂದು ಡಿಫಿಕಲ್ಟ್ ಥಿಂಗ್ಸ್ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇತ್ತು ಇದನ್ನ ಎಂಡ್ ಮಾಡಬೇಕು. ದೇ ಜಸ್ಟ್ ಇವಾಗ ನೋಡ್ಬೋದು ನೀವು, ಈ ನೆಗೆಟಿವ್ ಥಾಟ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಈ ಸೆಪ್ರೇಷನ್ ಇದೆಲ್ಲದನ್ನು ಎಂಡ್ ಮಾಡಿಬಿಟ್ಟು ದೇ ವಾಂಟ್ ಟು ಕಾಂಟ್ಯಾಕ್ಟ್ ಯು. ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತು ಒಂದು ಪ್ರಾಪರ್ ಫ್ರೆಂಡ್ಶಿಪ್ಪಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ಗ್ರೋ ಆಗಿದ್ದು ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ಇನ್ನೂ ಒಂದು ಪ್ರಾಪರ್ ಸ್ಟೇಬಲ್ ರಿಲೇಷನ್ಶಿಪ್ ಆಗಿ ಗ್ರೋ ಆಗಿಲ್ಲ. ಬಿಕಾಸ್ ಇಲ್ಲಿ ವಾಂಡ್ ನೋಡ್ಬೋದು, ಇನ್ನೂ ಚಿಗುರ್ತಾ ಇದೆ ಇದು, ಕಂಪ್ಲೀಟ್ಲಿ ಇನ್ನು ಪ್ಲ್ಯಾನ್ಸ್ ಎಲ್ಲ ಗ್ರೋ ಆಗಿಲ್ಲ, ಅಲ್ಲಿ ಲೀವ್ಸ್ ಎಲ್ಲ ಗ್ರೋ ಆಗಿಲ್ಲ, ಸಾರಿ. ಸೊ ಎಲ್ಲೋ ಒಂದು ಕಡೆ ಈ ಏನು ಅರ್ಧಂಬರ್ಧ ಕನೆಕ್ಷನ್ ಎಂಡ್ ಆಗಿತ್ತಲ್ವ, ಅದನ್ನು ಮತ್ತೆ ಅವರು ದೇ ವಾಂಟ್ ಟು ಗ್ರೋ ಇಟ್. ಸೊ ಅವರಿಗೆ ನಿಮ್ಮ ಜೊತೆ ಇನ್ನೂ ಒಂದು
ಒಂದು ಬಿಗಿನಿಂಗ್ ಬೇಕು. ಆ್ಯಂಡ್ ಏನೋ ಒಂದು ಎಕ್ಸ್ಪ್ಲೇನ್ ಮಾಡಬೇಕು ನಿಮ್ಮ ಜೊತೆ. ಇನ್ನೂ ತುಂಬ ತುಂಬ ಪ್ಲ್ಯಾನ್ಸ್ ಇದೆ ಅವ್ರಿಗೆ. ಫಸ್ಟ್ ಆಫ್ ಆಲ್ ಆಯಿತಾ, ದೇ ವುಡ್ ವಾಂಟ್ ಟು ಟ್ರಾವೆಲ್ ಮಾಡಬೇಕು, ನಿಮ್ಮನ್ನ ಅವ್ರ ಫ್ರೆಂಡ್ಸ್ಗೆ ಇಂಟ್ರಡ್ಯೂಸ್ ಮಾಡಬೇಕು. ಆ್ಯಂಡ್ ದೇ ವಾಂಟ್ ಟು ಎಕ್ಸ್ಪ್ರೆಸ್, ಏನೋ ಒಂದು ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ಮ ಜೊತೆ ಎಷ್ಟು ಡ್ರೀಮ್ಸ್ ಇಟ್ಕೊಂಡಿದ್ದೀನಿ ಅಂತ ಎಕ್ಸ್ಪ್ರೆಸ್ ಮಾಡಬೇಕು. ಆ್ಯಂಡ್ ಒನ್ ಥಿಂಗ್ ಈಸ್ ಫಾರ್ ಶೂರ್, ಅವರು ಜಾಸ್ತಿ ಕೇರ್ ಮಾಡಲ್ಲ, ಸೊಸೈಟಿ ಏನು ಥಿಂಕ್ ಮಾಡುತ್ತೆ ಅಂತ ಕೇರ್ ಮಾಡಲ್ಲ. ಏನೋ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಂತ ಏನಿಲ್ಲ. ಇಲ್ಲಿ ಯಾರಿಗೆ ಹರ್ಟ್ ಆಗ್ತಾಯಿದೆ, ಯಾರಿಗೆ ಹರ್ಟ್ ಆಗ್ತಾಯಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಫ್ಯಾಮಿಲಿ ಒಪ್ಕೊತಾರ ಇಲ್ವಾ ರಿಲೇಷನ್ನ, ಅದು ಇವರಿಗೆ ಥಾಟಲ್ಲಿಲ್ಲ. ಬಟ್ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಪ್ಲ್ಯಾನ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಲೈಕ್ ಹೊರಗೆ ಹೋಗೋದಕ್ಕೆ, ನೈಟ್ ಔಟ್ ಮಾಡೋದಕ್ಕೆ, ಫ್ರೆಂಡ್ಸ್ ಜೊತೆ ಇಂಟ್ರಡ್ಯೂಸ್ ಮಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ. ದೇ ವುಡ್, ಇನ್ ಕೇಸ್ ನೀವು ಒಂದು ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ, ಇನ್ ಕೇಸ್ ನೀವು ಆ ಫ್ರೆಂಡ್ ಜೊತೆ ಏನೋ ಜಗಳ ಮಾಡಿಕೊಂಡು ಸ್ವಲ್ಪ ದೂರ ಹೋಗಿದ್ರೆ, ಈ ಫ್ರೆಂಡ್ ಮತ್ತೆ ನಿಮ್ಮ ಜೊತೆ ಪ್ಯಾಚಪ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಮುಂಚೆ ಇದ್ದಂಗೆ ಇದ್ದ ಡೇಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ದೇ ವಾಂಟ್ ಟು ಕಮ್ ಬ್ಯಾಕ್. ಮುಂಚೆ ಇದ್ದಂಗೆ ಒಂದು ಫ್ರೆಂಡ್ ಝೋನಲ್ಲಿ ಇರಬೇಕು, ಮುಂಚೆ ಹೆಂಗೆ ಹೊರಗೆಲ್ಲ ಹೋಗ್ಬಿಟ್ಟು ಮಜಾ ಮಾಡ್ತಾ ಇದ್ದಿದ್ದೆಲ್ಲ ಇತ್ತಲ್ವ. ಸೊ ಅದೇ ಥರ ಮತ್ತೆ ಒಂದು ನಾನು ನಾರ್ಮಲ್ ಫ್ರೆಂಡ್ಶಿಪ್ ಬೇಕು ಇವರಲ್ಲಿ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಅವ್ರು ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ ಕನೆಕ್ಷನ್ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ. ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ, ಗೋ ವಿತ್ ದ ಫ್ಲೋ. ಏನೋ ಜಾಸ್ತಿ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡೋದು. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ನಂಗೆ ಬೇಕು ಅಂತ ಯೋಚನೆ ಆಗ್ತಾ ಇದೆ. ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ, ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ವೆರಿ ವೆಲ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೋಡೋಣ ಏನು ಬ್ಲಾಕ್ ಮಾಡ್ತಾಯಿದೆ ಈ ಒಂದು ಕನೆಕ್ಷನಲ್ಲಿ. ವಾಟ್ ಈಸ್ ದ ಮೇನ್ ಬ್ಲಾಕೇಜ್? ಇಷ್ಟೆಲ್ಲ ಅವ್ರಿಗೆ ಫೀಲಿಂಗ್ಸ್ ಇರಬೇಕಾದ್ರೆ ಬ್ಲಾಕೇಜ್ ಏನು ಆಗ್ತಾ ಇರೋದೇನು ನೋಡೋಣ. ದ ಫೂಲ್, ಎಲ್ಲೋ ಒಂದು ಕಡೆ ಅವ್ರಿಗೆ ಹಾರ್ಟಿಗೆ ಏನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವರಿಗೆ ಫೀಲಿಂಗ್ಸ್ ಇದೆ ದಟ್ ನಿಮ್ಮ ಜೊತೆ ಇರೋದ್ರಿಂದ ಲೈಫ್ ಫುಲ್ ಎಕ್ಸೈಟ್ಮೆಂಟ್ ಆಗಿರುತ್ತೆ ಅನ್ನೋದು. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಕು ಅನ್ನೋದನ್ನು ನೋಡ್ತಾ ಇದ್ದೀನಿ. ಅಥವಾ ಬಿಕಾಸ್ ಅವ್ರ ಪ್ರಕಾರ ಐ ಫೀಲ್ ದೇ ಜಸ್ಟ್ ವಾಂಟ್ ಟೈಮ್ ಬೀಯಿಂಗ್. ಇವಾಗ ಗೋಯಿಂಗ್ ವಿತ್ ಅ ಫ್ಲೋ ಅಲ್ಲಿ ಹೋಗೋಣ. ಅವರ ಒಂದು ಫೀಲಿಂಗ್ಸ್ ಇದೆ ಅಲ್ವಾ, ಅದು ತುಂಬ ಡೀಪಾಗಿ ಇನ್ನೂ ಹೋಗಿಲ್ಲ, ಕಮಿಟ್ಮೆಂಟ್ ಲೆವೆಲಿಗೆ ಹೋಗಿಲ್ಲ. ಅವರು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಂದರೆ ಲೈಕ್ ಫಾರ್ ಎವರ್ ಒಟ್ಟಿಗೆ ಇರೋಣ, ಫಾರ್ ಎವರ್ ಒಟ್ಟಿಗೆ ಪ್ಲ್ಯಾನ್ಸ್ ಮಾಡೋಣ, ಇದೆಲ್ಲ ಏನು ಥಾಟ್ ಪ್ರೊಸೆಸ್ಸಲ್ಲಿಲ್ಲ. ಅವ್ರಿಗೆ ಹೇಗೆ ಒಂದು ಫ್ರೀಡಮ್ ಇರಬೇಕು ಲೈಫಲ್ಲಿ, ಒಂದು ಇಂಡಿಪೆಂಡೆನ್ಸ್ ಇರಬೇಕು. ಅವ್ರಿಗೆ ಅವ್ರ ಲೈಫ್ನ ಅವ್ರದ್ದೇ ಆದ ವೇಯಲ್ಲಿ ಹೋಗಬೇಕು. ಅವರಿಗೆ ಒನ್ ಥಿಂಗ್ ಈಸ್ ಫಾರ್ ಶೋರ್, ಯಾರ ಅಂಡರಲ್ಲೂ ಅವ್ರಿಗೆ ಹೇಳ್ಕೊಂಡು ಕೇಳಿಸ್ಕೊಂಡು ಅವ್ರಿಗಿರೋದು ಇಷ್ಟ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅವರಿಗೆ ಆ ಒಂದು ಅಟ್ಯಾಚ್ಮೆಂಟ್ ಬೇಡ. ಐ ಫೀಲ್ ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಡೀಪ್ ಅಟ್ಯಾಚ್ಮೆಂಟ್ ಬೇಡ. ಅವ್ರಿಗೆ ಲೈಫು ಹಾಗೆ ಗೋಯಿಂಗ್ ವಿತ್ ಅ ಫ್ಲೋ ಅಲ್ಲಿ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಅವ್ರು ಇನ್ನೂ ತುಂಬ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಲೈಫಲ್ಲಿ, ತಿಳ್ಕೊಳ್ಳೋದು ತುಂಬ ಇದೆ ಅವ್ರ ಪ್ರಕಾರ. ಸೊ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಒಬ್ಬ ಪರ್ಸನ್ ಪಾಸಿಬಿಲಿಟೀಸ್ ಇದೆ, ಅವ್ರಿಗಿನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಲೈಫಲ್ಲಿ. ಬಿಕಾಸ್ ಫೂಲ್ ಕಾರ್ಡ್ ಬಂತು ಅಂದರೆ ಇಟ್ಸ್ ಅ ಝೀರೋ ಇಂದ ಬಿಗಿನಿಂಗ್ ಆಗೋದು, ನೆಕ್ಸ್ಟ್ ನ್ಯೂ ಬಿಗಿನಿಂಗ್. ಸೊ ಡೆಫಿನೆಟ್ಲಿ ಇಲ್ಲೊಂದು ನ್ಯೂ ಬಿಗಿನಿಂಗ್ ಆಗ್ತಾಯಿಲ್ಲ, ಅದೊಂದು ಬ್ಲಾಕೇಜ್ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ಎಕ್ಸ್ಪ್ಲೋರ್ ತುಂಬ ಮಾಡಬೇಕು ಲೈಫಲ್ಲಿ. ನ್ಯೂ ಆಪ್ಷನ್ಸ್, ಫ್ರೆಶ್ ಆಪ್ಷನ್ಸ್, ತುಂಬ ಆಪ್ಷನ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಥಾಟ್ ಪ್ರೊಸೆಸ್ಸೇ ಬೇರೆ, ನಿಮ್ಮ ಪ್ಲ್ಯಾನಿಂಗ್ಸೇ ಬೇರೆ ಲೈಫ್ ಅಂತ ಬಂದರೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮೈಂಡ್ ಸೆಟ್ ಮ್ಯಾಚ್ ಆಗ್ತಾಯಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಇಂಡಿಪೆಂಡೆಂಟಾಗಿ ಯಾರೂ ಇಲ್ಲಿ ಚಾಯ್ಸಸ್ ಮಾಡ್ತಾಯಿಲ್ಲ. ಎಲ್ಲರೂ ಒಂಥರ, ನೀವೂ ಅಷ್ಟೇ ಅನ್ಬೋದು, ಒಂದು ಡಿಸಿಷನ್ ತೊಗೋಬೇಕು ಅಂದರೆ ಒಂದು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀರಾ. ಆರ್ ಎಟ್ ದ ಸೇಮ್ ಟೈಮ್ ಈ ಪರ್ಸನ್ನು ನೋಡ್ಬೋದು ಅಷ್ಟು ಸೀರಿಯಸ್ಸಾಗಿ ಯೋಚನೆ ಮಾಡ್ತಾಯಿಲ್ಲ. ಆ್ಯಂಡ್ ಮೋರ್ ಓವರ್ ಫುಲ್ ಇಲ್ಲಿ ಬಂತು ಅಂತ ನೋಡಿದ್ರೆ ಇಟ್ಸ್ ಒಂದು ಬಿಗಿನಿಂಗ್ ಆಗ್ತಾಯಿಲ್ಲ. ಆ ಒಂದು ಪಾಸ್ಟ್ನೆಲ್ಲ ಬಿಟ್ಟು ಮೂವ್ ಆನ್ ಆಗೋಣ ಅಂದರೆ ಆ ಪಾಸ್ಟನ್ನ ಬಿಡ್ತಾ ಇಲ್ಲ. ಅವ್ರು ಇಷ್ಟು ದಿನ ಟೈಮ್ ತೊಗೊತಾ ಇದ್ರಿ ನೀವಿಬ್ರು ಒಂದು ಪಾಸ್ಟನ್ನ ಮರ್ತು ಬಿಡೋಣ ಅಂತ. ಬಟ್ ಎಲ್ಲೋ ಒಂದು ಕಡೆ ಆ ಫ್ರೀ ಸೋಲ್ ಅನ್ನೋದೊಂದು ಇರುತ್ತಲ್ವ, ಅದು ಮುಂದೆ ಹೋಗ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್
ಪಾಸ್ಟಲ್ಲೇ ಸ್ಟಕ್ ಆಗಿರೋದನ್ನು ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಚಾಪ್ಟರಿಗೆ ಮೂವ್ ಆಗೋಣ ಅಂದರೆ ಇಬ್ಬರೂ ಮೂವ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ಯಾರೋ ಒಬ್ರಿಗೆ ಇಲ್ಲಿ ಮೂವ್ ಆಗಬೇಕು, ಬಟ್ ಎಲ್ಲೋ ಒಂದು ಕಡೆ ಪಾಸ್ಟ್ ಸೈಕಲ್ ಅಥವಾ ಪಾಸ್ಟ್ ಸ್ಟೋರಿ ಇದೆ ಅಲ್ವಾ, ಅದು ಮತ್ತೆ ಮತ್ತೆ ಹಿಂದೆ ಎಳಿತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇದ್ರಲ್ಲಿ ನೋಡ್ಬೋದು ಫೂಲ್ ಒಬ್ಬ ಪರ್ಸನ್ ಡೆಫಿನೆಟ್ಲಿ ಒಂದು ನ್ಯೂ ಚೇಂಜಸ್ನ ನೋಡೋಕ್ಕೆ ಇಷ್ಟಪಡ್ತಾರೆ, ನ್ಯೂ ಬಿಗಿನಿಂಗ್ ನೋಡೋಕ್ಕೆ ಇಷ್ಟಪಡ್ತಾರೆ, ಬಟ್ ಸಮ್ವೇರ್ ಥಿಂಗ್ಸ್ ಇನ್ನೂ ಅಲ್ಲಿ ಹಿಂದೆ ಎಳ್ಕೊತಾ ಇರೋದು. ಸೊ ಇದು ಬ್ಲಾಕ್ ಮಾಡ್ತಾ ಇದೆ ಅಂದರೆ ಕೈಂಡ್ ಆಫ್ ಎನ್ ಇಂಡಿಕೇಶನ್, ಒಂದು ನ್ಯೂ ಬಿಗಿನಿಂಗ್. ಓಕೆ, ಸೊ ಒಂದು ನ್ಯೂ ಬಿಗಿನಿಂಗ್ ಇಲ್ಲಿ ಬ್ಲಾಕ್ ಆಗ್ತಾ ಇದೆ. ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋದಕ್ಕೆ ಬ್ಲಾಕ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ಇಲ್ಲಿ. ಆ ಒಂದು ಚೈಲ್ಡಿಶ್ ಮೈಂಡ್ ಸೆಟ್ ಇರುತ್ತಲ್ವ, ಅಂದರೆ ಒಂಥರ ಮೆಚ್ಯೂರ್ಡಾಗಿ ಥಿಂಕ್ ಮಾಡೋದು ಬೇಡ, ಎಲ್ಲದನ್ನು ಲೈಕ್ ಎಲ್ಲ ಮರ್ತು ಬಿಡೋಣ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇಲ್ಲಿ ಇಬ್ಬರಲ್ಲಿ ಯಾರಿಗೂ ಒಬ್ಬರಿಗೆ ಬರ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಈ ಪರ್ಸನ್ಗೆ ಡೆಫಿನೆಟ್ಲಿ ದೇ ಸ್ಟಿಲ್ ಹ್ಯಾವ್ ಸೇಮ್ ಕೈಂಡ್ ಆಫ್ ಒಪಿನಿಯನ್ ಅಬೌಟ್ ಯು, ಆಯಿತಾ. ಈವನ್ ದೋ ಏನೇ ಸಪ್ರೇಷನಲ್ಲಿ ಇದ್ರೂ ಸೇಮ್ ಕೈಂಡ್ ಆಫ್ ಒಪಿನಿಯನ್ ಇದೆ. ಆ್ಯಂಡ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಆ ನ್ಯೂ ಬಿಗಿನಿಂಗ್, ಆ ಫ್ರೆಶ್ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ ಯಾರೋ ಒಬ್ಬರು ಇಲ್ಲಿ ಪಾಸ್ ಮಾಡ್ತಾ ಇರೋದು ನೋಡ್ತಾ ಇದ್ದೀನಿ. ಸೊ ನೋಡೋಣ ಈಗ ನೆಕ್ಸ್ಟ್ ದೇರ್ ಇಂಟೆನ್ಷನ್. ಈ ಪರ್ಸನ್ದು ಆ್ಯಕ್ಚುಲ್ ಇಂಟೆನ್ಷನ್ ಏನು? ಏನಾದ್ರು ಕನ್ಫ್ಯೂಷನ್ ಇದ್ದರೆ ಅವ್ರು ಯಾಕೆ ಬಂದರು ನನ್ನ ಲೈಫಲ್ಲಿ, ಮತ್ತು ಯಾಕೆ ಅವ್ರು ಏನಾದ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಯಾಕೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಈ ಕನೆಕ್ಷನ್ ಇಲ್ಲಿಗೆ ಎಂಡ್ ಆಗಿ ಹೋಯ್ತಾ? ಇಲ್ಲಿ ಯಾರೋ ಒಬ್ಬರು ಫ್ಯೂಚರ್ ನೋಡ್ತಾ ಇಲ್ಲ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ನೋಡ್ತಾ ಇಲ್ಲ ಅನ್ನೋದನ್ನ ನೋಡ್ತೇನೆ. ಅಥವಾ ಫ್ಯೂಚರಲ್ಲಿ ಏನು ಹೊಸದು ಕಲಿಯೋದು ಇಲ್ವಾ ಅಂತ ರಿಲೇಷನ್ಶಿಪ್ಪಲ್ಲಿ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಈ ಪರ್ಸನ್ದು ಇಂಟೆನ್ಷನ್ ಏನು ಅಂತ ನೋಡೋಣ ನಿಮ್ಮ ಮೇಲೆ. ಪರ್ಸನ್ದು ಇಂಟೆನ್ಷನ್ ಏನು? So many messages. Person's intention. 8 of Wands. Definitely. And Wands energy ತುಂಬ ನೋಡ್ತಾ ಇದ್ದೀನಿ. ಇಲ್ಲಿ ಮೆಸೇಜ್ ನೋಡ್ಬೋದು. Do not resist. Go with the flow. Allow the energy of the universe to flow. Though through you and propel you closer to your goal. Consider it as your divine time and manifest your goals. ಡೆಫಿನೆಟ್ಲಿ ಒಂದು ವೆರಿ ಎಕ್ಸೈಟಿಂಗ್ ಕನೆಕ್ಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ತುಂಬ ನಿಮಗೆ ಹೇಳಬೇಕಾಗಿರೋದು ತುಂಬಾ ಮೆಸೇಜಸ್ ಇದೆ, ಅದನ್ನ ಅವ್ರು ನಿಮಗೆ ತಲುಪಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರಿಗೆ ನಿಮ್ಮಿಂದ ಒಂದು ವೆರಿ ವೆರಿ ಕ್ಲೋಸ್ ಫ್ರೆಂಡ್ಲಿ ವೈಬ್ ಸಿಗಬೇಕು ಅಂತ ತುಂಬ ಆಸೆ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಜೊತೆ ಟ್ರಾವೆಲ್ ಪ್ಲ್ಯಾನ್ ಮಾಡಬೇಕು ಅಂತ ತುಂಬ ಡೇಸಿಂದ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಅವರು ಟ್ರಾವೆಲ್ ಮಾಡಿ ನಿಮ್ಮ ಪ್ಲೇಸಿಗೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ 8 of Wands ಒಂದು ಮೂಮೆಂಟ್ ಕಾರ್ಡ್, ಒಂದು ಟ್ರಾವೆಲ್ ಕಾರ್ಡ್. 8 of Wands ಒಂದು ವೆರಿ ಕ್ವಿಕ್ ಮೂಮೆಂಟ್. ಸೊ ಅವರಿಗೆ ಎಂಡಿಂಗ್ ಇಷ್ಟ ಆಗ್ತಾ ಇಲ್ಲ, ಈ ಒಂದು ಸಪ್ರೇಷನ್ ಇಷ್ಟ ಆಗ್ತಾ ಇಲ್ಲ, ಈ ಮಾತಾಡ್ದೇ ಇರೋದು ಎಲ್ಲ ಇಷ್ಟ ಆಗ್ತಾ ಇಲ್ಲ ಅವರಿಗೆ. ನ್ಯೂ ಬಿಗಿನಿಂಗ್ ಬೇಕೇ ಬೇಕು. ಬಿಕಾಸ್ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ತಿರ್ಬೋದು ಅವ್ರು ಯಾವುದೇ ರೀತಿಯಾದ ಫ್ಯೂಚರ್ ಅಲ್ಲಿ ನಿಮ್ಮನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ. ಬಟ್ ಡೆಫಿನೆಟ್ಲಿ ದೇ ವಾಂಟ್ ಟು ಸ್ಟಾರ್ಟ್ ಅ ನ್ಯೂ ಚಾಪ್ಟರ್ ವಿತ್ ಯು. ಇನ್ಫ್ಯಾಕ್ಟ್ ಎಲ್ಲದನ್ನು ಮರೆತು ಒಂದು ನ್ಯೂ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕು. ಸೊ ಎಸ್, ಐ ಫೀಲ್ ಲೈಕ್ ದಿಸ್ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಬುಕ್ ಮಾಡ್ತಾ ಇದ್ದಾರೆ ಟಿಕೆಟ್ಸ್ನ ಅನ್ನಿಸ್ತಾ ಇದೆ. ಬಿಕಾಸ್ ಡೆಫಿನೆಟ್ಲಿ ಒಂದು ಲಾಂಗ್ ಡಿಸ್ಟೆನ್ಸ್ ಕೈಂಡ್ ಆಫ್ ರಿಲೇಷನ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ಅಷ್ಟೇ ಒಂದು ಎಕ್ಸೈಟ್ಮೆಂಟ್ ಇದೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ. ಅವ್ರಿಗೆ ನಿಮ್ಮ ಮೇಲೆ ಅಷ್ಟೇ ಒಂದು ಖುಷಿ ಆಗುತ್ತೆ ನಿಮ್ಮನ್ನ ಮೀಟ್ ಆಗೋದು, ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಜೊತೆ ಪ್ಲ್ಯಾನ್ ಮಾಡೋದು. ಅಂದರೆ ಅಷ್ಟೇ ಅಟ್ರ್ಯಾಕ್ಷನ್, ಅಷ್ಟೇ ಒಂದು ಬಾಂಡಿಂಗ್ ಸೇಮ್ ಟು ಸೇಮ್ ಇದೆ, ಯಾವುದೇ ರೀತಿಯಾಗೂ ಕಡಿಮೆ ಆಗಿಲ್ಲ. ಸೊ ಅಮೇಝಿಂಗ್.
ಅವ್ರಿಗೆ ಏನು ಹೇಳಬೇಕು ಎಕ್ಸಾಕ್ಟಾಗಿ, ಅವ್ರು ಏನು ಯಾವ ಮೆಸೇಜನ್ನು ಹೇಳಬೇಕು ನಿಮಗೆ. 7 ಆಫ್ ಕಪ್ಸ್. ಸೊ ದೇ ವಾಂಟ್ ಟು ಟೆಲ್ ಯು ದ್ಯಾಟ್ ಅವ್ರ ಲೈಫಲ್ಲಿ ಸುಮಾರು ಆಪ್ಷನ್ಸ್ ಅವ್ರ ಕಣ್ಮುಂದೆ ಬರ್ತಾಯಿದೆ. ಇದು ಜಸ್ಟ್ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತಲ್ಲ. ಅವ್ರಿಗೆ ಇವಾಗ ಅವ್ರ ಕಣ್ಮುಂದೆ ಅವ್ರ ಕರಿಯರ್ ಚೂಸ್ ಮಾಡಬೇಕು, ಅವರಿಗೆ ಯಾವುದೋ ಬೇರೆ ಒಂದು ಹಾಬಿ ಮೇಲೆ ಇಂಟ್ರೆಸ್ಟ್ ಇದೆ, ಆ ಹಾಬಿನ ಆಪ್ಟ್ ಮಾಡಬೇಕು, ಲೈಫಲ್ಲಿ ಫ್ಯಾಮಿಲಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಎಲ್ಲದೂ ಒಂಥರ ಒಂದೇ ಸತಿ ಮಿಕ್ಸಪ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಅವ್ರು ಹರ್ಟ್ ಮಾಡಿದ್ರು ಮುಂಚೆ ಅಂದರೆ, ಸೊ ಅವರಿಗೆ ಪ್ರಾಬ್ಲಿ ಅವ್ರು ಅಪಾಲಜೈಸ್ ಮಾಡ್ಕೋಬೇಕು ಅಂತ ಇದ್ದಾರೆ, ಸಾರಿ ಕೇಳಬೇಕು ಅಂತ ಇದ್ದಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ಲೈಫಲ್ಲಿ ತುಂಬ ಆಪ್ಷನ್ಸ್ ಒಂದೇ ಸತಿ ಬಂದು ಕನ್ಫ್ಯೂಷನ್ ಆಯಿತು ನನಗೆ. ಎಲ್ಲೋ ಒಂದು ಕಡೆ ನಿನ್ನ ಹರ್ಟ್ ಮಾಡಿಬಿಟ್ನೇನೋ, ಬಿಕಾಸ್ ಎಲ್ಲೋ ಒಂದು ಕಡೆ ನಾನೊಂದು ಇಲ್ಯೂಷನಲ್ಲಿದ್ದೆ, ನಾನೇ ಒಂದು ಫ್ಯಾಂಟಸಿ ವರ್ಲ್ಡಲ್ಲಿದ್ದೆ. ನಾನು ಈ ಒಂದು ರಿಲೇಷನ್ನ ನಾನು ಅಷ್ಟು ಸೀರಿಯಸ್ಸಾಗಿ ತೊಗೊತಾ ಇರಲಿಲ್ಲ, ಅಥವಾ ನಾನು ಅಂದ್ಕೊಂಡಿರಲಿಲ್ಲ ನಿನಗಿಷ್ಟು ಹರ್ಟ್ ಆಗುತ್ತೆ ಅಂತ. ಬಟ್ ಐ ಫೀಲ್ ನಾನು ನನ್ನ ಒಂದು ಮೈಂಡ್ಸೆಟ್ಟಿಂದ ನಿಮಗೆ ಹರ್ಟ್ ಮಾಡಿದೆ ಅನಿಸ್ತಾ ಇದೆ. ಬಿಕಾಸ್ ಈ ವರ್ಡ್ಸ್ನ ಅವ್ರು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಒಂದನ್ನು ನೋಡ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಅನಿಸುತ್ತೆ. ಎಲ್ಲೋ ಒಂದು ಕಡೆ ಒಂದು ಇಲ್ಯೂಷನ್ ವರ್ಲ್ಡಲ್ಲಿದ್ದರು. ಎಲ್ಲೋ ಒಂದು ಕಡೆ ಅವರ ಲೈಫಲ್ಲಿ ಬೇರೆ ಒಂದು ಚಾಪ್ಟರಲ್ಲೇ ಇದ್ದರು, ನೀವು ನಿಮ್ಮ ಲೈಫಲ್ಲಿ ಬೇರೆ ಚಾಪ್ಟರಲ್ಲೇ ಇದ್ದರು. ಎಲ್ಲೋ ಒಂದು ಕಡೆ ಅವರ ಲೈಫಲ್ಲಿ ಆಗ್ತಿರೋ ಸಿಚುವೇಶನ್ಸ್ ಅವರಿಗೆ ಎಫೆಕ್ಟ್ ಮಾಡಿ ನಿಮಗೇನೋ ಒಂದು ಹೇಳಿರಬಹುದು, ಏನೋ ಒಂದು ಡಿಸೈಡ್ ಮಾಡಿರ್ಬೋದು. ಬಟ್ ಇವಾಗ ಐ ಫೀಲ್ ಇವರಿಗೆ ಒಂದು ಕ್ಲಾರಿಟಿ ಬಂದಿದೆ. ಆವಾಗ ನಿಮ್ಮನ್ನ ಒಂದು ಆಪ್ಷನ್ನಾಗೆ ಇಟ್ಟಿದ್ರು ಅನಿಸುತ್ತೆ, ಆವಾಗ ನಿಮ್ಮನ್ನ ಆಪ್ಷನ್ನಾಗೆ ಟ್ರೀಟ್ ಮಾಡಿದರು ಅನಿಸುತ್ತೆ, ಆವಾಗ ನಿಮಗೆ ಪ್ರಿಯಾರಿಟಿ ಕೊಡಲಿಲ್ಲ ಅನಿಸುತ್ತೆ. ಬಟ್ ಐ ಫೀಲ್ ಇವಾಗ ಅವರಿಗೆ ಒಂದು ಪ್ರಿಯಾರಿಟಿ ಕೊಡೋಕ್ಕೆ ಇಷ್ಟ ಆಗ್ತಾಯಿದ್ದಾರೆ, ಅಥವಾ ಮೋರ್ ಲೈಕ್ ಅವರು ಆ ಇಲ್ಯೂಷನಿಂದ ಹೊರಗೆ ಬಂದಿದ್ದಾರೆ. ಈ ಒಂದು ಕನೆಕ್ಷನ್ ಬಗ್ಗೆ ಆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸಿಂದ ಹೊರಗೆ ಬಂದಿದ್ದಾರೆ. ಅವ್ರು ನಿಮಗೆ ಇವಾಗ ಜಾಸ್ತಿ ರೆಸ್ಪೆಕ್ಟ್ ಕೊಡೋಕ್ಕೆ ಇಷ್ಟಪಡ್ತಾರೆ, ಅವರಿಗೆ ಜಾಸ್ತಿ ವ್ಯಾಲ್ಯೂ ಕೊಡೋಕ್ಕೆ ಇಷ್ಟಪಡ್ತಾರೆ ಈ ಒಂದು ಕನೆಕ್ಷನ್ಗೆ. ಆ್ಯಂಡ್ ಮೋರ್ ಓವರ್ ರೆಸ್ಪೆಕ್ಟ್ ಇದೆ ಅಲ್ವಾ, ಇದು ಮೋಸ್ಟ್ಲಿ ಮುಂಚೆ ಇರಲಿಲ್ಲ ಅನಿಸುತ್ತೆ. ಬಟ್ ಇವಾಗ ದೇ ವಾಂಟ್ ಟು ಸಿ ಯು ಇನ್ ಅ ವೆರಿ ರೆಸ್ಪೆಕ್ಟೆಡ್ ಲೈಟ್ ಅಂತ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಅವ್ರಿಗೆ ತುಂಬ ಮೆಸೇಜಸ್ ಇದೆ, ಅವ್ರು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಅಪಾಲಜೈಸ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ವಿಷಯಗಳಿದ್ದಾವೆ, ಅದನ್ನ ಅವ್ರು ಹೇಳೋದಕ್ಕೆ ಇಷ್ಟಪಡ್ತಾರೆ, ಒಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತಾರೆ ಈ ಕನೆಕ್ಷನ್ಗೆ. ಜಾಸ್ತಿ ಇಲ್ಯೂಷನಲ್ಲಿರೋದು ಬೇಡ. ಬಿಕಾಸ್ ಅವ್ರಿಗೂ ಒಂದು ಕ್ಲಾರಿಟಿ ಬೇಕು, ಯಾಕೆ ನೀವು ಮಾತಾಡಿಸ್ತಾ ಇಲ್ಲ, ಯಾಕೆ ಈ ಕನೆಕ್ಷನ್ ಇಷ್ಟು ರ್ಯೂನ್ ಆಯಿತು, ಅವ್ರಿಗೂ ಒಂದು ಕ್ಲಾರಿಟಿ ಬೇಕು, ಯಾಕೆ ಹೀಗೆಲ್ಲ ಆಯಿತು ಅಂತ. ಸೊ ಅವ್ರಿಗೂ ಒಂದು ಔಟ್ ಆಫ್ ದಟ್ ಕನ್ಫ್ಯೂಷನ್ ಮೈಂಡ್ ಬರೋದಕ್ಕೆ ದೇ ವಾಂಟ್ ಟು ಟಾಕ್ ಟು ಯು. ಅವ್ರ ಹತ್ರ ಮೆಸೇಜಸ್ ಇದೆ, ಒಂದು ಕ್ಲಾರಿಟಿ ಬೇಕು ಅಂತ. ಸೊ ನೋಡೋಣ ಅವರ ನೆಕ್ಸ್ಟ್ ಮೂವ್ ಏನು ಅಂತ. ಆಲ್ರೆಡಿ ನಮಗೆ ಒಂಥರ ಇಂಡಿಕೇಶನ್ ಬಂದಿದೆ, ಅವ್ರು ಟ್ರಾವೆಲ್ ಮಾಡ್ತಾರೆ. 8 ಆಫ್ ಸ್ವರ್ಡ್ಸ್. ಸೊ ಐ ಫೀಲ್ ಲೈಕ್ ಈ ಪರ್ಸನ್ನು ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಏನೋ ಒಂದು ಆಗಿರುತ್ತೆ ಮುಂಚೆ. ಐ ಫೀಲ್ ಅವ್ರಿಗೂ ಆ ಸಿಚುವೇಶನ್ ಬಗ್ಗೆ ರಿಗ್ರೆಟ್ ಇದೆ. ಆ್ಯಂಡ್ ಅವರು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಆ್ಯಂಡ್ ಈ ಕನೆಕ್ಷನ್ ಬಗ್ಗೆ. ಬಿಕಾಸ್ 7 ಆಫ್ ಕಪ್ಸ್ ಬಂದಿದೆ ಇಲ್ಲಿ, 8 ಆಫ್ ಸ್ವರ್ಡ್ಸ್ ಬಂದಿದೆ, ಆ್ಯಂಡ್ ಇಲ್ಲಿ 10 ಆಫ್ ಸ್ವರ್ಡ್ಸ್. ಡೆಫಿನೆಟ್ಲಿ ಒಂದು ಕನೆಕ್ಷನ್ ಆಲ್ರೆಡಿ ಎಂಡಿಂಗಿಗೆ ಬಂದಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಈ ಕನೆಕ್ಷನ್ ಯಾಕೆ ಹಿಂಗಾಯಿತು ಅನ್ನೋ ಒಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತಾರೆ. ಅವರಿಗೂ ಒಂದು ಕ್ಲಾರಿಟಿ ಬೇಕು. ಆ್ಯಂಡ್ ಮೋರ್ ಓವರ್ ಅವ್ರಿಗೂ ಅಷ್ಟು ಧೈರ್ಯ ಇಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತಾ ಇದೆ ಅವರೇ ತಪ್ಪು ಮಾಡಿಬಿಟ್ನಾ ಅಂತ. ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತಾ ಇದೆ ಅವರೆಲ್ಲ ತಪ್ಪನ್ನ ಅವ್ರ ಮೇಲೆ ಹಾಕ್ಕೊತಾ ಇದ್ದಾರೆ, ಅವರೇ ಒಂದು ನೆಗೆಟಿವ್ ಸಿಚುವೇಶನ್ಗೆ ಪುಷ್ ಮಾಡ್ಕೊತಾ ಇದ್ದಾರೆ, ಅವರೇ ಅನ್ಕೊತಾ ಇದ್ದಾರೆ ನಾನೇನೋ ತಪ್ಪು ಮಾಡಿಬಿಟ್ಟೆ ಅಂತ, ಎಲ್ಲ ಅದು ನಾನೇ ಮಾಡಿಬಿಟ್ನ, ಈ ಒಂದು ಕನೆಕ್ಷನ್ ಎಂಡಿಂಗಿಗೆ ನಾನೇ ಕಾರಣ ಆಗಿಬಿಟ್ನಾ, ಈ ಥರ ತುಂಬ ಭಯಗಳಿದೆ. ಐ ಫೀಲ್ ಅವರಲ್ಲಿರೋ ಈ ಒಂದು ನೆಗೆಟಿವ್ ಥಾಟ್ ಇದೆ ಅಲ್ವಾ, ಅವ್ರಿಗೆ ನಿಮ್ಮ ಕಡೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೆ ಇನ್ನೂ ಧೈರ್ಯ ಬೇಕು, ಅವರಿಗೆ ಇನ್ನೂ ಪುಷ್ ಮಾಡಬೇಕು, ಅವ್ರಿಗೆ ಇನ್ನೂ ಒಂದು ಪಾಸಿಟಿವ್ ಥಾಟ್ ಬೇಕು. ಇಲ್ಲಾಂದರೆ ಅವರು ಈ ನೆಗೆಟಿವ್ ಥಾಟಲ್ಲೇ ಮುಚ್ಚೋಗಿಬಿಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ಎಲ್ಲೋ ಒಂದು ಕಡೆ ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ಅವ್ರ ಮೇಲೆ ಬ್ಲೇಮ್ ಹಾಕ್ಕೊತಾ ಇದ್ದಾರೆ, ನಾನೇ ತಪ್ಪು ಮಾಡಿಬಿಟ್ನಾ ಅಂತ, ನನ್ನ ಕಡೆಯಿಂದ ಏನಾದ್ರು ತಪ್ಪಾಯ್ತಾ ಅಂತ. ದಟ್ಸ್ ವೈ ದೇ ವಾಂಟ್ ಟು ಕಮ್
8 of Wands ಅವ್ರಿಗೆ ನಿಮ್ಮ ಕಡೆ ಬರಬೇಕು, ಟ್ರಾವೆಲ್ ಮಾಡಬೇಕು, ನಿಮ್ಮನ್ನ ಮೀಟ್ ಆಗಬೇಕು. ಈ ಕನ್ಫ್ಯೂಷನ್ ಎನರ್ಜಿಗೆ ಅವ್ರಿಗೂ ಒಂದು ಕ್ಲಾರಿಟಿ ಬೇಕು. ಬಿಕಾಸ್ ನಾನು ನೋಡ್ತಾ ಇದ್ದೀನಿ ಅವರೂ ತುಂಬ ರಾತ್ರಿ ಮಲ್ಕೊಂಡೇ ಇಲ್ಲ ಈ ಒಂದು ಕನೆಕ್ಷನಿಂದ. ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಅವರು ಮಲ್ಕೊಂಡಿಲ್ಲ, ನಿದ್ದೆ ಇಲ್ಲ ಅವರಿಗೆ ಸರಿಯಾಗಿ ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ಅವ್ರಿಗೆ ಏನೂ ಸತ್ಯ ನೋಡೋಕ್ಕಾಗ್ತಾಯಿಲ್ಲ, ಸತ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ, ಇದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಮೋರ್ ಓವರ್. ಸೊ ನೋಡೋಣ ನಿಜವಾಗ್ಲೂ ಈ ಒಂದು ಕನೆಕ್ಷನ್ಗೆ ಒಂದು ಫ್ಯೂಚರ್ ಇದೆಯಾ, ನೀವು ಇದನ್ನು ನಿಜವಾಗ್ಲೂ ಕೌಂಟ್ ಮಾಡ್ಬೋದಾ ನೋಡೋಣ. ಡೆಫಿನೆಟ್ಲಿ ಎಸ್, ನೈಟ್ ಆಫ್ ಪೆಂಟಕಲ್ಸ್. ಬಟ್ ತುಂಬ ಪೇಷನ್ಸ್ ಇರಬೇಕು. ಈ ಒಂದು ಕನೆಕ್ಷನ್ ಒಂದು ಪ್ರಾಪರ್ ಔಟ್ಕಮ್ ಬರಬೇಕು ಅಂದರೆ ನಿಜವಾಗ್ಲೂ ಪೇಷನ್ಸ್ ತುಂಬ ಇರಬೇಕು. ಆ್ಯಂಡ್ ಐ ಫೀಲ್ ಅನದರ್ 6 to 7 months ಯಾವುದೇ ರೀತಿಯಾಗಿ ಒಂದು ಪ್ರಾಪರ್ ಗ್ರೋತ್ ಆಗಲ್ಲ, ಅಥವಾ ಯಾವುದೇ ರೀತಿಯಾಗೂ ಒಂದು ಪ್ರಾಪರ್ ಕ್ಲಾರಿಟಿ ಸಿಗಲ್ಲ ಈ ಒಂದು ಕನೆಕ್ಷನ್ಗೆ. ಕ್ಲಾರಿಟಿ ಸಿಗಬೇಕು ಅಂದರೆ ತುಂಬ ಮಂತ್ಸ್ ವೆಯ್ಟ್ ಮಾಡಬೇಕು. ಬಿಕಾಸ್ ವಿತ್ 8 of Swords ಒನ್ ಥಿಂಗ್ ಈಸ್ ಫಾರ್ ಶೋರ್, ಈ ಪರ್ಸನ್ ತುಂಬ ಹೆದರ್ಕೊತಾ ಇದ್ದಾರೆ ಕನ್ಫ್ರಂಟ್ ಮಾಡೋದಕ್ಕೆ. ಆ್ಯಂಡ್ ತುಂಬ ಹೆದರ್ಕೊತಾ ಇದ್ದಾರೆ ಅವ್ರ ಒಪಿನಿಯನ್ನ ಹೇಳೋದಕ್ಕೆ. ಏನೋ ಭಯ ಇದೆ ಅವರಿಗೆ, ಯಾವುದೋ ಒಂದು ವಿಷಯದ ಮೇಲೆ ಭಯ ಇದೆ. ಆಮೇಲೆ ಅವರೇ ಒಂದು ಡಿಫಿಕಲ್ಟ್ ಸ್ಪಾಟಲ್ಲಿ ಹಾಕ್ಕೊತಾ ಇದ್ದಾರೆ. ಐ ಫೀಲ್ ದೇ ಆರ್ ಇನ್ ವೆರಿ ಮೆಂಟಲಿ ಡಿಫಿಕಲ್ಟ್ ಸಿಚುವೇಷನಲ್ಲಿದ್ದಾರೆ. ಬಟ್ ಡೆಫಿನೆಟ್ಲಿ ಅವರಿಗೆ ಕನೆಕ್ಷನ್ ಎಂಡ್ ಆಗೋಕ್ಕೆ ಇಷ್ಟ ಇಲ್ಲ. ಡೆಫಿನೆಟ್ಲಿ ಅವರಿಗೆ ಒಂದು ರಶ್ ಮಾಡಿಬಿಟ್ಟು ಅರ್ಜೆಂಟಲ್ಲಿ ಎಂಡ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಸೊ ಎಸ್, ನೀವು ಮನಸ್ಸಲ್ಲಿ ಅಂದ್ಕೊಂಡಿರೋ ಪರ್ಸನ್ ಇನ್ನೂ ಹೋಪ್ಸ್ ಇಟ್ಕೊಂಡಿದ್ದಾರೆ ಈ ಕನೆಕ್ಷನ್ ಬಗ್ಗೆ, ಮುಂದೆ ಒಂದಿರ ಸರಿಯಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಸ್ಲೋ ಗ್ರೋತೇ ಇರ್ಬೋದು ನಿಮ್ಮಿಬ್ಬರು ಮಧ್ಯೆ, ಬಟ್ ಒಂದು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಫ್ರೆಂಡ್ ಅಂತ ನೋಡ್ತಾ ಇದ್ದೀನಿ ಈ ಪರ್ಸನ್ನ. ಲಾಂಗ್ ಟರ್ಮ್ ನಿಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇದಾಗಿತ್ತು ಸೆಕೆಂಡ್ ಇಮೇಜ್ ಚೂಸ್ ಮಾಡಿದವ್ರಿಗೆ. ಏನನ್ನಿಸ್ತು ಮೆಸೇಜ್ ಬಗ್ಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಮೆಸೇಜ್ ಇಷ್ಟ ಆಗಿದೆ ಲೈಕ್ ಮಾಡಿ ಗಾಯ್ಸ್. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಟ್ಯಾರೋ ಕೋರ್ಸಸ್ಗೂ ನೀವು ಎನ್ರೋಲ್ ಮಾಡ್ಕೋಬೋದು, ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.